ಅಲ್ಲಿ ಪ್ರೀತಿಯಿಂದ ಕರೆಯಲ್ಪಟ್ಟಂತ ಆತ್ಮೀಯ ಸಹೋದರ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವರ ನಾಮದಲ್ಲಿ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸ್ತೇನೆ. ತಂದೆಯ ದೇವರ ಒಂದು ಮಹಾ ಕೃಪೆ, ಒಂದು ಕರುಣೆಯಿಂದ ನಾವೆಲ್ಲರೂ ಒಟ್ಟಾಗಿ ದೇವರ ಒಂದು ನಾಮನ ಘನಪಡಿಸುವಂತ ಈ ಒಂದು ಸುಂದರವಾದಂತ ಸಮಯಕ್ಕೆ ತಂದೆಯ ದೇವರು ನಮ್ಮನ್ನ ಬರಮಾಡಿದ್ದಾರೆ. ತಂದೆಯ ದೇವರಿಗೆ ಘನಮಾನ ಮಹಿಮೆ ಉಂಟಾಗ್ಲಿ ಆಗ್ತದೆ. ಹಾಗೂ ನಮ್ಗೆ ವಾರವಿಡೀ ಒಂದು ಉನ್ನತವಾದಂತ ಒಂದು ಪಾಠಗಳನ್ನ ಕ್ರಿಸ್ತರು ನಮ್ಗೆ ಅನುಗ್ರಹಿಸಿ ಕ್ರಿಸ್ತನ ಒಂದು ಮಾರ್ಗದಲ್ಲಿ ನಡೆಯಕ್ಕೆ ನಮ್ಗೆ ಬೇಕಾಗಿರುವಂತ ಒಂದು ವಿಶೇಷವಾದಂತ ಗುಣಲಕ್ಷಣನ ಆ ಒಂದು ಪಾಠನ ಈ ದಿನ ನಾವು ನೋಡುವಂತವರಾಗಿರೋಣ. ಕ್ರಿಸ್ತನ ಒಂದು ಜೀವಿತ ಕುರಿತಾದಂತ ಒಂದು ಪಾಠನ ಈ ದಿನ ನಾವು ನೋಡೋಣ. ಅದಕ್ಕಿಂತ ಮುಂಚಿತವಾಗಿ ನಮ್ಮನ್ನು ನಾವೆಲ್ಲರೂ ಸಿದ್ಧ ಮಾಡಿಸ್ಕೊಳ್ಳೋದಕ್ಕೋಸ್ಕರ ಒಂದು ಪ್ರಾರ್ಥನೆಯಿಂದ ಈ ಒಂದು ಕೂಟ ನಾವು ಆರಂಭ ಮಾಡ್ಕೊಳ್ಳೋಣ. ನಮ್ಮನ್ನ ಪ್ರಾರ್ಥನೆ ನಡೆಸಬೇಕಾಗಿ ಸಹೋದರನಾದಂತ ಪ್ರತಾಪ್ ಬ್ರದರ್ನ ಕೇಳ್ಕೊಳ್ತೇನೆ. ಇಲ್ಲ ಇಲ್ಲ ಅವ್ರಿಲ್ಲ. ಓಕೆ, ಕಮಲಮ್ಮ ಸಿಸ್ಟರ್ ಒಂದು ಓಪನಿಂಗ್ ಪ್ರೇಯರ್ ಮಾಡ್ತೀರಾ? ಕಮಲಮ್ಮ ಸಿಸ್ಟರ್. ಓಕೆ, ಶಾಂತಮ್ಮ ಸಿಸ್ಟರ್. ಹಾ ಬ್ರದರ್, ನಮಸ್ತೆ ಬ್ರದರ್. ನಮಸ್ತೆ ಸಿಸ್ಟರ್, ಒಂದು ಓಪನಿಂಗ್ ಪ್ರೇಯರ್ ಮಾಡಿ ಸಿಸ್ಟರ್. ಆಯ್ತು ಬ್ರದರ್, ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತ ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ಸ್ತೋತ್ರವಾಗಲಪ್ಪ. ತಂದೆಯಾದ ದೇವರೇ, ಆಕಾಶವನ್ನು ಭೂಮಿಯನ್ನು ಸಮಸ್ತವನ್ನು ಉಂಟು ಮಾಡಿ ಅಪ್ಪ ಎಲ್ಲದಕ್ಕೂ ದೇವರೇ ದೇವರ ಜೀವವನ್ನು ಕೊಟ್ಟು ಆಶೀರ್ವದಿಸಿ ಎಲ್ಲ ಒಳ್ಳೇದು ಅಂತ ನೋಡಿದಾಕನೇ ನಿಮಗೆ ಸ್ತೋತ್ರ ಅಪ್ಪ. ತಂದೆಯಾದ ದೇವರೇ, ಈ ಭೂಲೋಕದಲ್ಲಿ ನಮ್ಮನ್ನ ಏನು ಒಂದು ನಿರೀಕ್ಷೆ ಇಲ್ಲದಂತ ನಮ್ಮನ್ನ ಪ್ರೀತಿ ಮಾಡಿ ಕರುಣಿಸಿ ನಿಮ್ಮೊಬ್ಬನೇ ಮಗನನ್ನು ಕೊಟ್ಟು ನಮ್ಮನ್ನ ರಕ್ಷಿಸಿ ಕರ್ತನೆ. ತಂದೆಯಾದ ದೇವರೇ, ಇದುವರೆಗೂ ನಮ್ಮನ್ನ ಕಾಯ್ದು ಕಾಪಾಡುತ್ತಾ ಬರ್ತಾ ಇದ್ದೀರಪ್ಪ. ಅದಕ್ಕಾಗಿ ಯೇಸು ಕ್ರಿಸ್ತ ನಾಮದಲ್ಲಿ ನಿಮಗೆ ಸ್ತೋತ್ರವಾಗಲಿ. ತಂದೆ, ಕೂಡಿ ಬಂದಿರುವಂತ ಎಲ್ಲಾ ನಿಮ್ಮ ಮಕ್ಕಳನ್ನು ಒಬ್ಬೊಬ್ಬರನ್ನು ಸಹೋದರ ಸಹೋದರನ್ನು ಆಶೀರ್ವದಿಸ್ರಿ, ಪವಿತ್ರಾತ್ಮನ ಶಕ್ತಿಯನ್ನು ಕೊಟ್ಟು ಕರ್ತನೆ ಅಪ್ಪ. ಈ ಕೆಟ್ಟ ಲೋಕದಲ್ಲಿ ನಾವು ನಿನಗೆ ಭಯಭಕ್ತಿಯಾಗಿ ದೇವರ ಸ್ತೋತ್ರಪ್ಪ ಜೀವಿಸುವಂತೆ ನಮಗೆ ಬೇಕಾದಂತ ನಿನ್ನ ಬಲವು ಶಕ್ತಿಯನ್ನು ನಮ್ಗೆ ದಯಪಾಲಿಸ್ಬೇಕೆಂದು ಪ್ರಾರ್ಥಿಸ್ತೀನಿ. ಈಗೋ ನಿಮ್ಮ ಮಗನ ಕರ್ತನೆ ನಿಮ್ಮ ಕರದಲ್ಲಿ ಒಪ್ಪಿಸುತ್ತಾ ಅಪ್ಪ ಕರ್ತನೆ, ಅವ್ರಿಗೆ ಕೊಟ್ಟಿರುವಂತ ಸೇವೆಯಲ್ಲಿ ಇನ್ನೂ ದೃಢಪಡಿಸಿ ಆಶೀರ್ವದಿಸಿ ಅವ್ರ ಕುಟುಂಬ ಇದುವರೆಗೂ ಕಾಯ್ದಂತ ದೇವರು ಇನ್ನು ಮುಂದೆಯನ್ನು ನೀನು ಕಾಯುವಂತ ದೇವರಾಗಿದ್ದೀರಪ್ಪ. ಅವ್ರನ್ನ ಆಶೀರ್ವದಿಸಿ ಅವ್ರ ಬಾಯಿಗೆ ಬಾಯಾಗಿದ್ದು ನೀನು ನಡೆಸಬೇಕೆಂದು ಪ್ರಾರ್ಥಿಸುತ್ತಾ, ನಾವು ಕರ್ತನೆ ಕೇಳುವಂತ ನಿನ್ನ ವಾಕ್ಯಗಳನ್ನು ನಾವು ಕೂಡ ದೇವರೇ ದೃಢವಾಗಿ ಕರ್ತನೆ ನಂಬಿಕೆಯಿಂದ ನಾವು ಜೀವಿಸುವಂತೆ ನಿಮ್ಮ ಅನುಗ್ರಹವು ನಮ್ಮ ಮೇಲೆ ಯಾವಾಗೂ ಇರಲೆಂದು ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಾನು ಪ್ರಾರ್ಥಿಸಿ ಬೇಡಿದ್ದೀನಿ ನನ್ನ ಪರಲೋಕ ಜೀವವುಳ್ಳ ತಂದೆ, ಆಮೆನ್. ಆಮೆನ್. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರರೇ, ಈ ದಿನ ಲೈಫ್ ಆಫ್ ಕ್ರೈಸ್ಟ್ ಭಾಗ 2, ಕನ್ನಡದಲ್ಲಿ ಪೇಜ್ ನಂಬರ್ 67, ಇಂಗ್ಲಿಷ್ ನಲ್ಲಿ ಪೇಜ್ ನಂಬರ್ 197 ಈ ಒಂದು ಪಾಠನ ನಾವು ನೋಡುವಂತವರಾಗಿರೋಣ. ಮೊದಲನೇದಾಗಿ ಕಳೆದ ವಾರ ನಾವು ನೋಡಿರುವಂತ ಒಂದು ವಿಚಾರನ ತಿಳ್ಕೊಳ್ಳುವಂತವರಾಗಿರೋಣ. ಪ್ರಿಯ ಸಹೋದರ ಮತ್ತು ಸಹೋದರರೇ, ನಮಗೆಲ್ಲ ಗೊತ್ತಿರೋ ಪ್ರಕಾರ, ನಾವೆಲ್ಲ ಓದಿ ತಿಳಿದಿರೋ ಪ್ರಕಾರ, ಕಳೆದ ವಾರ ನಾವು ಉನ್ನತವಾದಂತ ಒಂದು ಕರೆಗೆ ಕರೆಯಲ್ಪಟ್ಟಿರುವಂತ ನಾವು ಯಾವ ರೀತಿ ನಮ್ಮ ಒಂದು ಜೀವನ ಶೈಲಿ ಇರಬೇಕು ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಇದ್ವಿ. ಪ್ರಮುಖವಾಗಿ ಪ್ರಿಯ ಸಹೋದರ ಮತ್ತು ಸಹೋದರರ ಪ್ರಾರ್ಥನೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡ್ವಿ. ಹಾಗೇನೆ ನಾವು ಕ್ರೈಸ್ತರಾಗಿರೋದ್ರಿಂದ ನಮಗೆ ಉಚಿತವಾಗಿ ಏನಾದ್ರೂ ಬಂದಾಗ ನಾವು ಯಾವ ರೀತಿ ಇರಬೇಕು, ಅನಿಶ್ಚಿತವಾಗಿ ಅಂದ್ರೆ ಆಶ್ಚರ್ಯವಾಗಿ ಯಾವುದೋ ಒಂದು ವಸ್ತು, ಏನೋ ಒಂದು ಆಸ್ತಿನೋ ಏನೋ ಒಂದು ವಿಚಾರಗಳು ನಮ್ಗೆ ಬಂದಾಗ ನಾವು ಯಾವ ರೀತಿ ಇರಬೇಕು ಅನ್ನೋ ಒಂದು ವಿಚಾರದ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಇದೀವಿ. ಇದು ನಮ್ಗೆ ಇಂಪಾರ್ಟೆಂಟ್ ಪಾಠನ ಅಂತಂದ್ರೆ ಖಂಡಿತವಾಗ್ಲು ನಮ್ಮ ಒಂದು ಕ್ರೈಸ್ತ ಜೀವಿತದಲ್ಲಿ ಇರುವಂತ ಸಹೋದರ ಸಹೋದರಿಗೆ ಉನ್ನತವಾದಂತ ಒಂದು ಪಾಠನೇ. ಏನಕ್ಕಂದ್ರೆ ನಾವೊಂದು ಸ್ಟೇಬಲ್ ಆಗಿರ್ತೀವಿ ಪ್ರಿಯರೇ. ಏನಾದ್ರೂ ಒಂದು ಒಳ್ಳೇದೇನಾದ್ರೂ ನಮ್ಮಲ್ಲಿ ಆಗೋಯ್ತು ಅಂದಾಗ ನಾವು ಯಾವ ರೀತಿ ನಮ್ಮ ಒಂದು ಕ್ರಿಯೆ ಚಟುವಟಿಕೆಗಳಿರುತ್ತೆ, ಅಕಸ್ಮಾತ್ ನಮ್ಮಲ್ಲಿ ಇರೋದೆಲ್ಲ ಕಳ್ಕೊಬಿಟ್ವಿ ಅಂದಾಗ ನಾವು ಯಾವ ರೀತಿ ನಮ್ಮ ಒಂದು ಕ್ರಿಯಾ ಚಟುವಟಿಕೆ ಇರುತ್ತೆ ಅನ್ನೋ ಒಂದು ಬಗ್ಗೆ ಒಂದು ಪಾಠ ಪ್ರಿಯರೇ.
ಇದು ರೀಪ್ರಿಂಟ್ 4566ನಲ್ಲಿ ಬರ್ದಿರೋಂಥದ್ದು. ಸೊ ನಮ್ಗೆ ಸಬ್ ಹೆಡ್ಡಿಂಗ್ ಆಗಿ ನಮ್ಮ ಹಿರಿಯ ಸಹೋದರ ಅಂತ ರಜತ್ ಬ್ರದರ್ ಏನ್ ಹೇಳ್ತಾ ಇದಾರೆ ಅಂತ ಅಂದ್ರೆ, ಸೊ ನಾವು ಮೊದಲನೇದಾಗಿ ನಮ್ಗೆ ಏನೇ ಆಗ್ಲಿ ಏನೇ ನಡೀಲಿ ನಮ್ಮ ಜೀವಿತದಲ್ಲಿ ನಾವು ದೇವ್ರ ರಾಜ್ಯಕ್ಕಾಗಿ ನೀತಿಗಾಗಿ ತವಕನೆ ಪಡಬೇಕೇ ಹೊರ್ತು ಅದ್ರ ಬಗ್ಗೆ ನಾವು ಆಲೋಚನೆ ಮಾಡಿದ್ರೆ ಮಿಕ್ಕಿದೆಲ್ಲಾನು ದೇವ್ರೇ ನಮ್ಗೆ ಒದಗಿಸ್ತಾರೆ ಅನ್ಬಿಟ್ಟು ಹೇಳ್ತಾ ಇದಾರೆ. ಇದು ಯಾವ್ದ್ರ ಬಗ್ಗೆ ಅಂತ ನಾವು ನೋಡ್ಬೇಕಾದ್ರೆ, ನಮ್ಗೆ ಒಂದು ಅನುಕೂಲವಾದಂತ ಒಂದು ಸ್ಥಿತಿ ಬಂದಾಗ್ಲೂ ಸರಿ, ಅನಾನುಕೂಲವಾದಂತ ಒಂದು ಸ್ಥಿತಿ ಬಂದಾಗ್ಲೂ ಕೂಡ ನಾವು ದೇವರ ಒಂದು ರಾಜ್ಯನೇ ಇದನ್ನ ನೋಡ್ಬೇಕು ಅನ್ಬಿಟ್ಟು ಹೇಳ್ತಾ ಇರೋದು. ಸೊ ಈ ಒಂದು ಪಾಠನ ನಾವು ಮತ್ತೆ ಈ ದಿನ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಓದಿ. ಒಡೆಯನ ಮಾತುಗಳೇನೆಂದರೆ, ಯಾವನು ಭೂಲೋಕ ಸಂಪತ್ತುಗಳ ಮೇಲೆ ಮನಸ್ಸಿಡುವನು ಅವನು ನೀಚನು, ಸ್ವಾರ್ಥಿಯು, ಲೌಕಿಕನು ಆಗುವನು. ಹೀಗಿರುವಲ್ಲಿ ಯಾವನು ಮೇಲಿರುವಂತವುಗಳ ಮೇಲೆ ಮನಸ್ಸಿಡುವನು ಅವನು ಅದಕ್ಕೆ ಅನುಗುಣವಾಗಿ ಪರಲೋಕ ಭಾವದವನು, ಆತ್ಮಿಕನು, ಆಶೀರ್ವಾದಕರನು, ಉದಾರಿಯೂ ಆಗುವನೆಂಬುದು. ನಾವು 2 ಕಣ್ಣುಗಳನ್ನು ಹೊಂದಿದ್ದೇವೆ ಮತ್ತು ಅವುಗಳು ಪರಸ್ಪರ ಸಂಬಂಧದಲ್ಲಿ ಸೂಕ್ತವಾಗಿ ಹೊಂದಿಕೊಳ್ಳುವಂತೆ ಮಾಡದಿದ್ದರೆ ನಮ್ಮ ದೃಷ್ಟಿಯು ವಿರೂಪಗೊಳ್ಳುತ್ತದೆ. ಹೀಗಿರುವಲ್ಲಿ ನಾವು ವಸ್ತುಗಳನ್ನು ಸರಿಯಾಗಿ ದೃಷ್ಟಿಸುವವರಾಗಲು ಇಂಥ ತೊಡಕುಗಳನ್ನು ಸರಿಪಡಿಸಿಕೊಳ್ಳಲು ಬಯಸುತ್ತೇವೆ. ನಮ್ಮ ಮನೋನೇತ್ರಗಳ ವಿಷಯದಲ್ಲಿಯೂ ಹೀಗೆಯೇ ಇರುವುದು. ಅದು ಈಗಿನ ಕಾಲದ ಹಾಗೂ ಮುಂದಿನ ಕಾಲದ 2 ದೃಷ್ಟಿಕೋನಗಳನ್ನು ಹೊಂದಿರುವುದು. ಅಂದರೆ ಭೂಲೋಕದ ಹಾಗೂ ಪರಲೋಕದ ವಿಷಯಗಳ ಮೇಲೆ ದೃಷ್ಟಿಗಳು. ಹೀಗಿರುವಲ್ಲಿ ವಸ್ತುಗಳನ್ನು ಅವುಗಳ ನಿಜ ಸ್ವರೂಪದಲ್ಲೂ ನೋಡುವಂತಾಗಲು, ಅಂದರೆ ಈಗಿನ ಜೀವಿತದ ಸಂಗತಿಗಳನ್ನು ಹೋಲಿಸಿ ನೋಡಿ ಮುಂದಿನ ಜೀವಿತದ ಮತ್ತು ಅವುಗಳ ಶ್ರೇಷ್ಠತೆಯನ್ನು ಕಾಣುವಂತೆ ನಡೆಸಲ್ಪಡಲು ಇವುಗಳು ಸರಿಯಾಗಿ ಹೊಂದಿಕೊಂಡಿರುವಂತೆ ಇಟ್ಟುಕೊಳ್ಳುವುದು ಮುಖ್ಯವಾದದ್ದು. ಈ ಮೂಲಕವಾಗಿ ನಾವು ಮೇಲಿರುವಂತವುಗಳ ಮೇಲೆ ನಮ್ಮ ಮನಸ್ಸುಗಳನ್ನು ಇರಿಸಿಕೊಂಡವರಾಗಲು ಮತ್ತು ಜೀವಿತದ ಸಾಧಾರಣವಾದ ಹಿತಾಸಕ್ತಿಗಳೆಲ್ಲವನ್ನು ವಿವೇಕದಿಂದ ಸರಿದೂಗಿಸಿಕೊಳ್ಳುವಂತಾಗುವುದು ಎಂಬುದೇ. ಥ್ಯಾಂಕ್ ಯು ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ. ಸೊ ಈ ದಿನ ನಾವು ಒಂದು ವಿಶೇಷವಾದಂತ ಒಂದು ಪಾಠನ ನಾವು ನೋಡುವಂತರಾಗಿದ್ದೀವಿ. ಮೊದಲನೇದಾಗಿ ನಮಗೆ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ನಮ್ಮ ಒಡೆಯನು ಅಂದ್ರೆ ನಮ್ಮ ರಕ್ಷಕರಾದಂತ ಯೇಸು ಕ್ರಿಸ್ತರು ಈ ಒಂದು ಭೂಲೋಕದ ಸಂಪತ್ತಿನ ಮೇಲೆ ನಾವೇನಾದ್ರೂ ಮನ್ಸಿಟ್ಬಿಟ್ರೆ ನಾವೇನಾಗ್ ಹೋಗ್ತೀವಿ ಗೊತ್ತಾ? ನೀಚನಾಗ್ ಹೋಗ್ತಿವಂತೆ, ಸ್ವಾರ್ಥಿಯಾಗಿ ಹೋಗ್ತಿವಂತೆ, ಲೌಕಿಕದವನ್ ಆಗೋಗ್ತೀವಿ ಅಂತ ಅನ್ಬಿಟ್ಟು ಹೇಳ್ತಾ ಇದಾರೆ. ಅಂದ್ರೆ ಏನಾದ್ರು ನಮ್ಮ ಒಂದು ಕಾನ್ಸಿಗ್ರೇಷನ್ ಲೈಫ್ ನಲ್ಲಿ ಏನಾದ್ರು ನಮ್ಗೆ ಏನಾದ್ರು ಭೂಲೋಕದ ಒಂದು ಸಂಪತ್ತುಗಳು ಏನಾದ್ರು ನಮಗ್ ಸಿಕ್ಬಿಡ್ತು ಅನ್ಕೊಳ್ಳಿ, ನಾವು ಕಾನ್ಸಿಗ್ರೇಷನ್ ಆಗಕ್ಕಿಂತ ಮುಂಚೆ ನಮ್ಮ ಒಂದು ಲೈಫ್ ಹೇಗಿರುತ್ತೆ, ಒಂದು ನಾರ್ಮಲ್ ಆಗಿತ್ತು ಅನ್ಕೊಳ್ಳಿ, ಒಂದು ಮಿಡಲ್ ಕ್ಲಾಸ್ ಲೈಫ್ ಅಲ್ಲಿ ನಾವು ಲೀಡ್ ಮಾಡ್ತಾ ಇರ್ತೀವಿ, ಇಲ್ಲ ಅದಕ್ಕಿಂತ ಕಮ್ಮಿ ಮಟ್ಟದಲ್ಲಿ ನಾವು ಲೀಡ್ ಮಾಡ್ತಾ ಇರ್ತೀವಿ ಅನ್ಕೊಳ್ಳಿ. ಏನಾದ್ರು ಯಾವ್ದೋ ಒಂದು ಆಸ್ತಿನೋ ಏನೋ ಒಂದು ರೀತಿ ಏನೋ ಜಾಕ್ ಮಾಡ್ತಾರೆ ಏನಾದ್ರು ಹೊಡೆದ್ಬಿಡ್ತು ಅಂತ ಅಂದಾಗ ನಾವೇನಾದ್ರು ಭೂಲೋಕದ ಒಂದು ಸಂಪತ್ ಮೇಲೆ ನಾವು ಮನಸ್ಸಿಟ್ಬಿಟ್ಟಾಗ ನಾವೇನಾಗ್ ಹೋಗ್ತೀವಿ ಗೊತ್ತಾ? ದೇವರ ದೃಷ್ಟಿಲಿ ಪ್ರಿಯರೇ ನೀಚನಾಗ್ ಹೋಗ್ತಿವಂತೆ, ಸ್ವಾರ್ಥಿಯಾಗಿ ಹೋಗ್ತಿವಂತೆ, ಲೌಕಿಕವಾಗಿರುವಂತವ್ರಾಗೋಗ್ತಿವಂತೆ. ನಿಜವಾಗ್ಲು ಆಗೋವಂತ ಒಂದು ಸನ್ನಿವೇಶ ಬರುತ್ತೆ, ಸ್ವಾರ್ಥಿ ತರ ಒಂದು ಸನ್ನಿವೇಶ ಬರುತ್ತೆ, ಮತ್ತೆ ಲೌಕಿಕವಾಗಿರುವಂತ ಜನರು ಯಾವ ರೀತಿ ನಡವಳಿಕೆಗಳಿರುತ್ತೋ ಆ ರೀತಿ ಆಗೋಗ್ತಿವಂತೆ. ಈಗಿರ್ಬೇಡಿ ಏನ್ಬಿಟ್ಟೆ ನಮ್ಮ ಒಡೆಯನ ಹೇಳ್ತಾ ಇದಾರೆ. ನಾವು ಆ ಒಂದು ಅವಕಾಶ ಏನಾದ್ರು ದೇವ್ರು ನಮ್ಗೆ ಒದಗಿಸಿದ್ರು ಕೂಡ ನಾವ್ ಹೇಗಿರ್ಬೇಕು ಗೊತ್ತಾ? ಮೇಲಿನ ಮೇಲೆ ನಾವು ಮೇಲಿರುವಂತದ್ರ ಮೇಲೆ ನಾವು ಮನ್ಸಿಡ್ಬೇಕಂತೆ. ನಮ್ಮ ಒಂದು ಗುರಿ, ನಮ್ಮ ಒಂದು ವಿಚಾರ, ನಮ್ಮ ಒಂದು ಒಡಂಬಡಿಕೆನ ನಾವು ಎದುರು ನೋಡ್ಕೊಂಡು ಪರಲೋಕದಲ್ಲಿ ಇರುವಕ್ಕೆ ಬೇಕಾಗಿರುವಂತ ಗುಣಗಳನ್ನ ಹೊಂದಿರುವಂತನಾಗಿರ್ಬೇಕಂತೆ. ಆಗ ನಾವು ಆತ್ಮಿಕನಾಗಿರ್ತೀವಂತೆ, ಆಶೀರ್ವಾದದಾಯಕನಾಗಿರ್ತೀವಂತೆ, ಉದಾರಿಯೂ ಆಗಿರ್ತೀವಂತೆ. ನೋಡಿ ಪ್ರಿಯರೇ, ಎಂತ ಒಂದು ಒಳ್ಳೆ ಗುಣಗಳನ್ನ ನಾವು ವೃದ್ಧಿಸ್ಕೋಬೇಕು ಅಂತ ಅನ್ಬಿಟ್ಟು ನಮ್ಗಿಲ್ಲಿ ಕಿವಿ ಮಾತನ್ನ ಹೇಳ್ತಾ ಇದಾರೆ. ಇದು ಯಾವ ರೀತಿ ಅಂತಂದ್ರೆ, ನಮ್ಗೆ ಕಣ್ಣಿದೆಯಲ್ಲ, 2 ಕಣ್ಣಿದೆಯಲ್ಲ ಪ್ರಿಯರೇ, ಆ ರೀತಿ ನಾವ್ ಇರ್ಬೇಕಂತೆ. ಈಗ ನಮ್ 2 ಕಣ್ಣುನು ಕೂಡ ಒಂದೇ ತರ ಇದೆ. ನಮ್ದೆಲ್ಲ ಒಂದು ಕಣ್ಣು ಆ ಕಡೆ ಈ ಕಡೆ ಬೇರೆ ತರ ಏನಾದ್ರು ಇದೆಯಾ? ಇಲ್ಲ ರೀ. ಒಂದು ಆವರೇಜ್ ಪೀಪಲ್ ನಾವ್ ನೋಡ್ಬೇಕಂದ್ರೆ ಎಲ್ರ ಕಣ್ಣು ನೇರವಾಗೇನೆ ಇರುತ್ತೆ. ಅದೇ ತರಾನೇ ನಮ್ಗೇನೇ ಒಂದು ತೊಡಕು, ಏನೇ ಒಂದು ಕೆಟ್ಟದು ಒಳ್ಳೇದು ಏನೇ ಬಂದ್ರು ಕೂಡ ನಮ್ಮ ಒಂದು ದೃಷ್ಟಿಕೋನ ಅದ್ರಲ್ಲಿ ಬದಲಾಗ್ಬಾರ್ದು, ಲೌಕಿಕವಾಗಿ ನಾವು ಬದಲಾಗ್ಬಾರ್ದು,
ಆತ್ಮಿಕವಾಗ್ಲೇ ಇರ್ಬೇಕು ಅನ್ಬಿಟ್ಟೆ ನಮ್ಮ ಒಂದು ದೃಷ್ಟಿಕೋನನ ಇಟ್ಕೊಂಡಿರ್ಬೇಕು ಅನ್ಬಿಟ್ಟು ಹೇಳ್ತಾ ಇದ್ರೆ ಪ್ರಿಯರೇ. ಏನಕ್ಕಂದ್ರೆ ನಾವೆಲ್ಲರೂ ಕೂಡ ಪರಲೋಕ ಹಾಗೂ ಪರಲೋಕದ ವಿಷಯದ ಮೇಲೆ ನಾವು ದೃಷ್ಟಿ ಇಡ್ತೀವಿ ಅನ್ಬಿಟ್ಟೆ ನಮ್ಮನ್ನ ನಾವು ಒಡಂಬಡಿಕೆ ಮಾಡ್ಕೊಂಡಿದೀವಿ ಪ್ರಿಯರೇ. ಆಗ ನಮ್ಮ ಒಂದು ಅವಕಾಶಗಳು ಕಮ್ಮಿ ಇತ್ತು, ಆಗ ನಾವು ಮಡಗಿದೀವಿ. ಆದ್ರೆ ಕಾನ್ಸಂಟ್ರೇಷನ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಮುಂದೆ ಮುಂದೆ ಹೋಗ್ತಾ ಏನಾದ್ರೂ ತುಂಬಾ ಒಂದು ಲೌಕಿಕವಾದಂತ ಒಂದು ಗುಣಲಕ್ಷಣದಲ್ಲಿ ನಾವೇನೋ ಹೋಗ್ತಾ ಇದ್ರೆ ನಮ್ಮನ್ನೇ ನಾವು ಸರಿಪಡಿಸ್ಕೊಂಡು ನಾವು ಶ್ರೇಷ್ಠತೆಯನ್ನ ನಾವು ಕಾಪಾಡ್ಕೊಂಡು ಹೋಗ್ಬೇಕು ಅನ್ಬಿಟ್ಟು ನಮ್ಗೆ ಇಲ್ಲಿ ಹೇಳ್ತಾ ಇದಾರೆ. ಇದೇ ನಮ್ಗೆ ಮುಖ್ಯವಾದದ್ದು, ಇದೇ ನಮ್ಮ ಮನಸ್ಸಿನಲ್ಲಿ ಇರ್ಬೇಕು. ಇನ್ ಕೇಸಸ್ ಏನಾದ್ರು ನಾವಿನ್ನೂ ಕೆಳಮಟ್ಟನೇ ಆಗೋದ್ವಿ ಅಂತ ಅನ್ಕೊಳ್ಳಿ, ಆಗ ಏನ್ ಹೇಳ್ತಾ ಇದಾರೆ ನಮ್ಮ ಹಿರಿಯ ಸಹೋದರ ಆದಂತ ರಜಲ್ ಬ್ರದರು ಮತ್ತೆ ನಮ್ಮ ಒಡೆಯನಾಗಿರುವಂತ ಯೇಸು ಕ್ರಿಸ್ತರು ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ಯಾವುದೇ ಕಾರಣಕ್ಕೂ ದೇವ್ರು ನಮ್ಮ ಒಂದು ಜೀವಿತನ ಬಿಡೋದಿಲ್ವಂತೆ ಪ್ರಿಯರೇ. ಕೈ ಹಿಡಿದು ನಡೆಸ್ತಾರೆ. ಸ್ವಲ್ಪ ದಿನ ಕಷ್ಟಗಳು ಬರ್ಬೋದೇ ಹೊರ್ತು, ಆದ್ರೆ ಅಪಾರ ದಿನ ದೇವರ ಒಂದು ನಂಬಿಕಸ್ಥರಾಗಿ ನಾವೇನೋ ಇದ್ವಿ ಅಂತಂದ್ರೆ ನಮ್ಗೆ ದೇವ್ರು ಏನ್ ಮಾಡ್ತಾರೆ ಗೊತ್ತಾ ಪ್ರಿಯರೇ, ಉದಾರಿಯೂ ಆಗಿರೋ ತರ, ಒಂದೊಳ್ಳೆ ರೀತಿ ಆಶೀರ್ವಾದದಾಯಕನಾಗಿರೋ ತರ, ಆತ್ಮಿಕ ವಿಚಾರದಲ್ಲಿ ಬೆಳೆಯೋ ತರ ನಮ್ಮನ್ನ ವೃದ್ಧಿ ಪಡಿಸ್ತಾರೆ. ನಮ್ಮ ಮನಸ್ಸುಗಳನ್ನ ದೇವ್ರು ಸರಿಪಡಿಸ್ತಾರಂತೆ ಪ್ರಿಯರೇ. ಅಂದ್ರೆ ಒಂದು ಒಳ ಮನಸ್ಸಿಗೆ ಬೇಕಾಗಿರುವಂತ ಒಂದು ಸಮಾಧಾನನ ದೇವ್ರು ನಮ್ಗೆ ಅನುಗ್ರಹಿಸ್ತಾರೆ ಅನ್ಬಿಟ್ಟು ನಮ್ಗೆ ಇಲ್ಲಿ ಲೇಖಕರು ಹೇಳ್ತಾ ಇದಾರೆ ಪ್ರಿಯರೇ. ಸೊ ಇದು ನಮ್ಮ ಒಂದು ಜೀವಿತದಲ್ಲಿ ನಿಜವಾಗ್ಲೂ ಹಾಗೆ ಆಗತ್ತೆ, ಏಳು ಬೀಳು ನಡೆಯುತ್ತೆ. ಆದ್ರೂ ನಾವು ದಿಗ್ಭ್ರಮೆಗೊಳ್ಳದೆ ಧೈರ್ಯವಾಗಿ ನಾವು ನಡಿಬೇಕಂತೆ. ಮುಂದಿನ ಒಂದು ಪ್ಯಾರ ನಾವು ರೀಡ್ ಮಾಡೋಣ. ನೆಕ್ಸ್ಟ್ ಪ್ಯಾರ ಅಮೃತ ಸಿಸ್ಟರ್ ರೀಡ್ ಮಾಡ್ತೀರಾ? ಅಮೃತ ಸಿಸ್ಟರ್, ಓಕೆ. ಅನು ಸಿಸ್ಟರ್ ರೀಡ್ ಮಾಡಿ. ಓಕೆ. ಥ್ಯಾಂಕ್ ಯು. ನಮ್ಮ ದೇಹದ ಸಹಜವಾದ ಕಣ್ಣುಗಳು ಮೊಬ್ಬಾಗಲು ಇಲ್ಲವೇ ಕುರುಡಾಗಲು ಸಾಧ್ಯವಿರುವ ಹಾಗೆಯೇ ನಮ್ಮ ಮನೋನೇತ್ರಗಳ ವಿಷಯವಾಗಿಯೂ ಇರುವುದು. ನಾವು ಒಂದು ಸಾರಿ ದೇವರ ವಾಗ್ದಾನಗಳ ವಿಷಯವಾಗಿ ಗ್ರಹಿಕೆ ಹೊಂದಿದವರಾಗಿ ಅವುಗಳನ್ನು ಅನುಭವಿಸುವುದರಾದ ಮೇಲೆ ನಾವು ಕುರುಡರಾದಲ್ಲಿ ನಮ್ಮ ಸಂಗತಿಯು ಎಲ್ಲಾ ವಿಧದಲ್ಲಿಯೂ ಬಹು ಆರ್ಥಿಕವಾಗಿ ಚಿಂತಾಜನಕವಾಗಿರುವುದು. ಆಗ ಎಷ್ಟು ದೊಡ್ಡದಾಗಿರುವುದು ಈ ಅಂಧಕಾರ. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರರೇ, ನಮ್ಗಿಲ್ಲಿ ಒಂದು ಮೆಡಿಕಲ್ ಎಕ್ಸಾಮ್ ಕೊಡ್ತಾರೆ ನಮ್ಮ ರಕ್ಷಕರಾದಂತ ಯೇಸು ಕ್ರಿಸ್ತರು. ಯಾವ ರೀತಿ ಆತ್ಮೀಯರೇ, ಈಗ ನಾವೆಲ್ಲ ಒಂದ್ ಒಳ್ಳೆ ಹಂತದಲ್ಲಿ ಇದ್ದೀವಿ. ಒಂದು ಯೌವನ ಪ್ರಾಯದಲ್ಲಿದ್ದಾಗ ನಮ್ ಕಣ್ಗಳು ಚೆನ್ನಾಗಿ ಕಾಣಿಸುತ್ತೆ. ಅದಿಗೆ ಹೋಗ್ತಾ ಹೋಗ್ತಾ ಮುಪ್ಪಿನ ಕಾಲಕ್ಕೆ ಹೋಗ್ತಾ ಹೋಗ್ತಾ ಏನಾಗುತ್ತೆ, ನಮ್ ಕಣ್ಣಿಗೆ ಪೊರೆಗಳು ಬರುತ್ತೆ, ಕಣ್ಣಿನ ಒಂದು ದೃಷ್ಟಿ ಕಮ್ಮಿ ಆಗ್ತಾ ಹೋಗುತ್ತೆ. ಅದೇ ತರಾನೇ ನಮ್ಮ ಮನೋನೇತ್ರನು ಹಾಗೆ ಇದೆಯಂತೆ ಪ್ರಿಯರೇ. ಏನು ಮನೋನೇತ್ರ ಅಂದ್ರೇನು? ನಮ್ಮ ಆತ್ಮಿಕವಾದಂತ ಒಂದು ಗುಣದ ಒಂದು ವಿಚಾರಗಳಲ್ಲಿ ಇರುವಂತ ಒಂದು ಮನಸ್ಥಿತಿ ಪ್ರಿಯರೇ. ಅದು ಆ ಒಂದು ಮನೋನೇತ್ರ ಯಾವ ರೀತಿ, ಸ್ಟಾರ್ಟಿಂಗ್ ಕಾನ್ಸಿಗ್ರೇಷನ್ ಆಗಕ್ಕಿಂತ ಮುಂಚೆ, ಕಾನ್ಸಿಗ್ರೇಷನ್ ಆದ್ಮೇಲೆ ಭಯಂಕರವಾದಂತ ಒಂದು ದೃಷ್ಟಿಕೋನ, ಏನ್ ಒಳ್ಳೆ ಶಾರ್ಪ್ನೆಸ್, ಏನ್ ಒಳ್ಳೆ ಬ್ಯೂಟಿಫುಲ್ ಆಗಿರುವಂತ ಒಂದು ರಿಯಾಕ್ಷನ್ಸ್ ಗಳನ್ನೆಲ್ಲ, ಕಲರ್ ಐಡೆಂಟಿಫೈ ಎಲ್ಲ ಹೆಂಗ್ ಮಾಡುತ್ತೋ ಕಣ್ಣುಗಳು, ಆ ರೀತಿ ಇರುತ್ತಂತೆ ಪ್ರಿಯರೇ. ಒಂದು ಉಲ್ಲಾಸದಿಂದ ಉತ್ಸಾಹದಿಂದ ಇರುತ್ತೆ. ಅದಾದ್ಮೇಲೆ ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂತಂದ್ರೆ ಕುಂದೋಗ್ತಾ ಇರುತ್ತಂತೆ ಪ್ರಿಯರೇ. ಈ ರೀತಿ ಆಗದು ಏನಾಗಿದೆ ಅಂತಂದ್ರೆ ಮನುಷ್ಯನ ಒಂದು ಜೀವಿತದಲ್ಲಿ ಇದು ನಿಜ ಆಗುತ್ತೆ ಅನ್ಬಿಟ್ಟು ನಮ್ಗೆ ಹೇಳ್ತಾ ಇದಾರೆ. ಆದ್ರೆ ನಾವು ಒಂದು ಸಾರಿ ದೇವರ ವಾಗ್ದಾನಗಳ ವಿಷಯದಲ್ಲಿ ನಾವು ಪಾಲ್ದಾರಾಗಿದ್ದಾಗ, ಗ್ರಹಿಸ್ಕೊಂಡಿರ್ಬೇಕಾದ್ರೆ ಆ ರೀತಿ ಮಾಡ್ಕೊಳಕ್ ಹೋಗ್ಬಾರ್ದಂತೆ. ನಮ್ಮನ್ನೇ ನಾವು ಸರಿಪಡಿಸ್ಕೊಂಡು, ನಾವು ಒಂದು ಸ್ಥಿತಿಗತಿಗಳನ್ನ ನಾವು ಮನಸ್ಸಿನಲ್ಲಿ ಇಟ್ಕೊಂಡು, ನಾವ್ ಎಲ್ಲಿ ಹೋಗ್ತಾ ಇದೀವೋ, ಹಿಂಜಾರ್ತಾ ಇದೀವೋ, ಆ ಒಂದು ಸಂದರ್ಭದಲ್ಲಿ ಪ್ರಾರ್ಥನೆ ಪೂರ್ವಕವಾಗಿಂದ ನಾವು ಸರಿಪಡಿಸ್ಕೊಂಡು ಬಂದ್ಬಿಟ್ರೆ ತುಂಬಾ ಒಳ್ಳೇದು ಅನ್ಬಿಟ್ಟು ನಮ್ಗೆ ಹೇಳ್ತಿದಾರೆ. ಆಗ ಆಗುವಷ್ಟು ದೊಡ್ಡವಾದದ್ದು ಇನ್ನೊಂದಿಲ್ಲ. ಅಂದ್ರೆ ನಾವೇ ತಿತ್ಕೊಂಡು ನಾವೇ ಸರಿಯಾದಂತ ಒಂದು ದಾರಿಗೆ ಬಂದ್ಬಿಡ್ತೀವಲ್ಲ, ಇದು ತುಂಬಾ ಒಳ್ಳೇದು ಅನ್ಬಿಟ್ಟೆ ನಮ್ಗೆ ಹೇಳ್ತಿದ್ದಾರೆ. ಏನಕ್ಕಂದ್ರೆ ಬೇರೆಯವ್ರು ನಮ್ಮನ್ನ ಫೋಕಸ್ ಮಾಡಿ, ಬೇರೆಯವ್ರು ನಮ್ಮನ್ನ ಕರೆಯೋದಕ್ಕಿಂತ ಮುಂಚಿತವಾಗಿ ನಾವೇ ತಿತ್ಕೊಂಡು ದೇವರ ಕಡೆಗೆ ಬಂದ್ಬಿಟ್ರೆ ತುಂಬಾ ಒಳ್ಳೇದು ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಈ ರೀತಿ ಆಗತ್ತಾ ಅಂದ್ರೆ ಖಂಡಿತ ಆಗುತ್ತೆ. ಆದ್ರೆ ನಾವು ಆಗದಿರೋ ರೀತಿ ನಾವು ಎಚ್ಚರಿಕೆಯಿಂದ ಇರೋಂಥವ್ರಾಗಿಲ್ಲ. ನೆಕ್ಸ್ಟ್ ಪ್ಯಾರಾ ಸಿಸ್ಟರ್ ಕಂಟಿನ್ಯೂ ಮಾಡಿ ಸಿಸ್ಟರ್. ಓಕೆ.
ಇದೇ ವಿಧವಾಗಿ ಇನ್ನೊಂದು ಪಾಠವು ನಮಗಿರುವುದು. ಈ ಲೋಕದ ಸಂಪತ್ತನ್ನು ಸೇವಿಸುವುದು ಈ ಕಾಲದಲ್ಲಿ ಆಶೀರ್ವಾದಕರವಾಗಿರುವುದಾದರೂ ಅದು ನಮ್ಮ ಮುಂದಿನ ಜೀವಿತದ ಹಿತಾಸಕ್ತಿಗಳಿಗೆ ಹಾನಿಯನ್ನುಂಟು ಮಾಡುವುದು. ಆದರೆ ದೇವರನ್ನು ಸೇವಿಸುವುದು ನಮ್ಮನ್ನು ಮುಂದಿನ ಕಾಲದಲ್ಲಿ ಪ್ರಭಾವಶಾಲಿಗಳಾಗುವುದಕ್ಕೆ ಸಿದ್ಧಪಡಿಸುವುದು. ಈಗಿನ ಕಾಲದಲ್ಲಿ ದೇವರಿಗೆ ವಿಧೇಯರಾಗಿರುವುದು ಪಾಪ ಭೋಗಗಳನ್ನು ಕಳಕೊಳ್ಳುವಂತೆ ಮಾಡುವುದಾದರೂ ಮತ್ತು ಕೆಲವು ನ್ಯಾಯಸಮ್ಮತವಾದ ಪ್ರಾಪಂಚಿಕವಾದ ಆಶೀರ್ವಾದಗಳನ್ನು ಕಳಕೊಳ್ಳುವಂತೆ ಮಾಡುವುದಾದರೂ ದೇವರನ್ನು ಮತ್ತು ನೀತಿಯನ್ನು ನಂಬಿಗಸ್ತರಾಗಿ ಸೇವಿಸುವವರಿಗೆ ಒಂದು ಆಶೀರ್ವಾದವು ಈಗಲೂ ಇರುವುದು ಮತ್ತು ಇದಕ್ಕೂ ಮಿಗಿಲಾಗಿ ಮುಂದೆ ಉಜ್ವಲವಾದ ಭವಿಷ್ಯವಿರುವುದು. ಹೀಗಿರಲಾಗಿ ಈ ಇಬ್ಬರು ಒಡೆಯರಲ್ಲಿ ಒಬ್ಬರನ್ನು ಆರಿಸಿಕೊಳ್ಳುವುದು ನಮಗೆ ಅವಶ್ಯ. ಇಬ್ಬರನ್ನು ಸೇವಿಸುವುದು ಅಸಾಧ್ಯ. ಈ ಎರಡರ ಪ್ರತಿಫಲಗಳನ್ನು ಪಡೆಯಲು ನಮಗೆ ಸಾಧ್ಯವಾಗದು. ಯೆಹೋಶುವನು ಮಾಡಿದಂತೆಯೇ ನಾವು ಹೀಗೆ ನಿರ್ಧರಿಸೋಣ, ನಾನು ಮತ್ತು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವು ಎಂಬ. ಥ್ಯಾಂಕ್ ಯು. ಥ್ಯಾಂಕ್ ಯು ಸಿಸ್ಟರ್. ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ನಮ್ಮ ಒಡೆಯರಾಗಿರಂತ ಯೇಸು ಕ್ರಿಸ್ತರು ಇನ್ನೊಂದು ಪಾಠ ನಮ್ಗೆ ಹೇಳ್ತಾ ಇದ್ದಾರೆ. ಏನದ ಅಂತಂದ್ರೆ, ಲೌಕಿಕವಾಗಿ ನಾವೇನಾದ್ರೂ ಒಂದ್ ಒಳ್ಳೆ ರೀತಿ ಸಂಪಾದನೆ ಮಾಡ್ಬಿಟ್ಟು ಲೌಕಿಕವಾದಂತ ಆಶೀರ್ವಾದಗಳೇನಾದ್ರೂ ನಮ್ಗೇನಾದ್ರೂ ಬಂದ್ಬಿಡ್ತು, ನಮ್ ಜೀವಿತದಲ್ಲಿ ಏನಾದ್ರು ಸಿಕ್ಬಿಡ್ತು ಅಂದ್ರೆ ಅದು ಒಂದು ಆಶೀರ್ವಾದನ ಅಂತಂದ್ರೆ ಇಲ್ಲ, ಸ್ವಲ್ಪ ಹಾನಿಕಾರವಾಗಿದೆ ಅನ್ಬಿಟ್ಟು ಹೇಳ್ತಾ ಇದಾರೆ ಪ್ರಿಯರೇ. ಏನಕ್ಕೆ ಅಂತಂದ್ರೆ, ಸೊ ಏನಾದ್ರು ಲೌಕಿಕವಾಗಿ ನಾವೇನಾದ್ರೂ ಒಂದೊಳ್ಳೆ ಒಂದು ಸ್ಥಾನಕ್ಕೆ ನಾವು ಹೊಂಟೋದಾಗ ನಾವೇನ್ ಮಾಡ್ತೀವಿ ಅಂತಂದ್ರೆ ಇನ್ನು ಮುಂದೆ ಇನ್ನೂ ದೊಡ್ಡದಾಗಿ ಇನ್ನೂ ದೊಡ್ಡ ದೊಡ್ಡ ಸ್ಥಾನಕ್ಕೆ ಹೋಗಕ್ಕೆ ಪ್ರಯತ್ನ ಪಡ್ತೀವಿ ಹೊರತು ಕ್ರಿಸ್ತನ ಒಂದು ಜೀವಿತದ ಒಂದು ಸ್ಥಾನದಲ್ಲಿ ನಾವು ಎಲ್ಲಿದ್ವೋ ಅಲ್ಲಿಂದ ಇನ್ನೂ ಕಮ್ಮಿ ಆಗ್ತಾನೆ ಇರ್ತೀವಿ ಅನ್ಬಿಟ್ಟೆ ನಮ್ಗೆ ಇಲ್ಲಿ ತಿಳಿಸ್ತಾ ಇದಾರೆ ಪ್ರಿಯರೇ. ಅಂದ್ರೆ ನಮ್ಮ ಒಂದು ಕಾನ್ಸಿಗ್ರೇಷನ್ ಲೈಫ್ ಇರುತ್ತಲ್ಲ, ಏಜ್ ಬೈ ಏಜ್ ಏನಾಗ್ಬೇಕು ಅಂತಂದ್ರೆ ಗುಣಗಳನ್ನ ಅಭಿವೃದ್ಧಿ ಪಡಿಸ್ಕೊಂಡು ಹೋಗ್ತಾನೆ ಇರ್ಬೇಕೇ ಹೊರತು ನಾವು ಕಾನ್ಸಿಗ್ರೇಷನ್ ಆಗಿದೀವಿ, ಇಷ್ಟು ವರ್ಷದಿಂದ ಕಾನ್ಸಿಗ್ರೇಷನ್ ಅಲ್ಲಿ ಇದೀವಿ ಅಂತ ಹೇಳೋದಕ್ಕಿಂತ ಇಷ್ಟೆಲ್ಲ ಗುಣಗಳು ನನ್ನಲ್ಲಿ ಇದೆ ಅಂತ ಅನ್ಬಿಟ್ಟು ಅದನ್ನ ವ್ಯಕ್ತಪಡಿಸೋ ರೀತಿಯಲ್ಲಿ ಇರ್ಬೇಕೇ ಹೊರತು ಬೇರೆ ರೀತಿ ಇರಬಾರ್ದು ಅನ್ಬಿಟ್ಟು ಹೇಳ್ತಾ ಇದಾರೆ. ಏನಕ್ಕಂದ್ರೆ ಈ ಒಂದು ಲೋಕನ ನಾವು ಆಸೆ ಮಾಡ್ತೀವಿಲ್ಲ, ಈ ಒಂದು ಲೋಕದಲ್ಲಿ ನಾವು ಆಸೆ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಇದರಲ್ಲಿ ಪಾಪ ಭೋಗಗಳಿದೆ ಹೊರತು ಬೇರೆ ಏನೂ ಇಲ್ಲ ಅನ್ಬಿಟ್ಟು ನಮ್ಗೆ ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ. ಖಂಡಿತವಾಗ್ಲೂ ಪ್ರಿಯರೇ, ಈ ಒಂದು ಲೋಕ ನಮ್ಗೆ ಒಂದೊಳ್ಳೆ ಲಕ್ಸುರಿ ಲೈಫ್ ಕೊಡ್ಬೋದು, ಆದ್ರೆ ಇದರ ಒಂದೊಳ್ಳೆ ರೀತಿ ಇರುತ್ತೆ ಹೊರತು ಆದ್ರೆ ಕ್ರಿಸ್ತನ ಒಂದು ಜೀವಿತದಲ್ಲಿ ಇರೋದಿಲ್ಲ ಪ್ರಿಯರೇ. ಯೇಸು ಕ್ರಿಸ್ತನು ಕೂಡ ನೋಡಿ, ಒಂದು ಎಕ್ಸಾಂಪಲ್ ನೋಡಿ, ಯೇಸು ಕ್ರಿಸ್ತನು ಕೂಡ ಒಂದೊಳ್ಳೆ ಒಂದು ರೀತಿಯಲ್ಲಿ ಹುಟ್ಟಬಹುದಾಗಿತ್ತು ಅವ್ರು ಮನ್ಸು ಮಾಡಿದ್ರೆ, ಇಲ್ಲ ತಂದೆ ದೇವ್ರು ಏನಾರು ಆಲೋಚಿಸಿದ್ರೆ. ಆದ್ರೆ ಕ್ರಿಸ್ತನು ಮತ್ತೆ ತಂದೆ ದೇವ್ರು ಏನ್ ಮಾಡಿದ್ರು ಅಂತಂದ್ರೆ ಸರಳವಾದಂತ ರೀತಿಯಲ್ಲೇ ಕ್ರಿಸ್ತನ್ನ ಜನಿಸಿದ್ರು ರೀ. ಎಲ್ಲಾ ರೀತಿಯ ಒಂದು ಶೋಧನೆಗಳನ್ನ ಜಯಿಸಿದ್ರು ರೀ. ಅದೇ ತರ ನಾವುಗಳು ಇರ್ಬೇಕು ಅನ್ಬಿಟ್ಟು ಹೇಳ್ತಾ ಇದಾರೆ. ಭವಿಷ್ಯದಲ್ಲಿ ನಮ್ಗೇನಾದ್ರು ಒಂದೊಳ್ಳೆ ರೀತಿಯಲ್ಲಿ ಏನಾದ್ರು ನಡೀತು ಅಂತಂದಾಗ್ಲು, ಅಂತ ಅವಕಾಶಗಳು ಸಿಕ್ದಾಗ್ಲೂ ಕೂಡ ಕ್ರಿಸ್ತನ್ಗಾಗಿ ನಾವು ಉಪಯೋಗಿಸ್ಬೇಕೇ ಹೊರತು ಬೇರೆ ರೀತಿ ನಾವು ಉಪಯೋಗಿಸ್ಕೊಳ್ಳೋದಕ್ಕೆ ಹೋಗ್ಬಾರ್ದು ಅನ್ಬಿಟ್ಟು ಹೇಳ್ತಾ ಇದಾರೆ. ಏನಕ್ಕಂದ್ರೆ ಯೆಹೋಶುವನೇ ನಮ್ಗೆ ಎಕ್ಸಾಂಪಲ್ ಕೊಟ್ಟಿರೋದು. ಯೆಹೋಶುವ ನೋಡಿ, ನೀವೆಲ್ಲ ಓದಿರ್ತೀರ ಯೆಹೋಶುವನ ಒಂದು ಚರಿತ್ರೆ. ಅವ್ನಿಗೆ ಎಂತೆಂತ ಒಂದು ಅವಕಾಶಗಳು ಸಿಕ್ತು, ಆದ್ರ ಆತನ ಏನಾದ್ರು ಉಪಯೋಗಿಸ್ಕೊಂಡ ಅಂದ್ರೆ ಇಲ್ಲ ರೀ. ಆತನ ಹೇಳಿದ ಒಂದೇ ಒಂದ್ ಮಾತು, ನಾನು ಮತ್ತು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವೆವು. ಅಂದ್ರೇನು, ತಂದೆ ದೇವ್ರನ್ನ ಸಂಪೂರ್ಣವಾಗಿ ನಾವು ಅಂಗೀಕರಿಸಿದೀವಿ, ಅವ್ರ ಪ್ರಕಾರನೇ ನಾವು ನಡೀತೀವಿ ಅಂತಾನೆ ಅರ್ಥ ಪ್ರಿಯರೇ. ಆ ರೀತಿ ನೀವೆಲ್ರೂ ಕ್ರಿಸ್ತನ ಮಕ್ಕಳೆಲ್ರು ಪ್ರಿಯರೇ, ಕಾನ್ಸಿಗ್ರೇಷನ್ ಆಗಿರುವಂತ ಸಹೋದರ ಸಹೋದರಿಯರೆಲ್ರು ಕೂಡ ನಾವೆಲ್ರು ಯೆಹೋವನನ್ನ ಸಂಪೂರ್ಣವಾಗಿ ನಾವು ಸೇವಿಸುವಂತವ್ರಾಗಿರೋಣ. ಮುಂದಿನ ಒಂದು ಪ್ಯಾರ, ನೆಕ್ಸ್ಟ್ ಪ್ಯಾರ ಯಾರು ಬರಲಿ, ಬೇರೆಯವ್ರು ಬರಲಿ. ಯಾರ ಹತ್ರ ಟೆಕ್ಸ್ಟ್ ಬುಕ್ ಇದೆಯಾ ಬೇರೆ ಬ್ರದರ್ಸ್ ಅಂಡ್ ಸಿಸ್ಟರ್ಸ್? ಶ್ವೇತಾ ಸಿಸ್ಟರ್? ಇಲ್ಲ ಬ್ರದರ್, ನಮ್ಮ ಹತ್ರ ಇಲ್ಲ ಬ್ರದರ್. ಓಕೆ, ಅದು ನೋಟ್ಸ್ ನಮ್ಮ ಹತ್ರ ಇಲ್ಲ ಬ್ರದರ್. ಅದು ಹೌದಾ, ಸರಿ ಸಿಸ್ಟರ್, ಆಯ್ತು. ಓಕೆ, ಅನು ಸಿಸ್ಟರ್ ಇದು ಮಾಡ್ತೀರಾ? ಕಂಟಿನ್ಯೂ ಮಾಡಿ. ಓಕೆ.
ನಮ್ಮ ಹಿತಾಸಕ್ತಿಗಳೆಲ್ಲವನ್ನು ದೇವರಿಗೆ ಒಪ್ಪಿಸಿಕೊಡಲು ಹಾಗೂ ನಮ್ಮ ಸಾಮರ್ಥ್ಯಕ್ಕನುಸಾರವಾಗಿ ಆತನಿಗೆ ಪೂರ್ಣವಾಗಿ ವಿಧೇಯರಾಗಲು ತೀರ್ಮಾನಿಸಲು ಒಡೆಯನು ನಮ್ಮನ್ನು ಪ್ರೇರೇಪಿಸಿರುವನು. ಮತ್ತು ಅನಂತರದಲ್ಲಿ ದೇವರೊಡನೆ ನಮಗಿರುವ ವಿಶೇಷ ಸಂಬಂಧದ ಕಾರಣ ಆತನ ವಾಗ್ದಾನದ ಅನುಸಾರ ಎಲ್ಲಾ ಸೃಷ್ಟಿಗಳ ಮೇಲಿನ ದೇವರ ಪರಿಪಾಲನೆಯು ವಿಶೇಷವಾಗಿ ನಮ್ಮ ಪರವಾಗಿರುವುದನ್ನು ಗ್ರಹಿಸುವವರಾಗುತ್ತೇವೆ. ಇಂತಹವರಿಗೆ ತಮ್ಮ ಲೌಕಿಕ ಸಂಗತಿಗಳ ಬಗ್ಗೆ ಆತಂಕವುಳ್ಳವರಾಗುವ ಅಗತ್ಯವಿರುವುದಿಲ್ಲ. ಆದರೆ ಅವರು ತಮ್ಮ ಹಿತಾಸಕ್ತಿಗಳೆಲ್ಲವುಗಳ ವಿಷಯದಲ್ಲಿ ಪರಲೋಕದಲ್ಲಿರುವ ತಮ್ಮ ತಂದೆಯಲ್ಲಿ ಭರವಸೆಯುಳ್ಳವರಾಗಿರಬಹುದು. ಈಗಿನ ಕಾಲದಲ್ಲಿ ದೊರೆಯುವ ಅನ್ನ ವಸ್ತ್ರಗಳಿಗಿಂತಲೂ ನಮಗೆ ದೊರೆಯುವ ನಿತ್ಯ ಜೀವವು ಹೆಚ್ಚು ಬೆಲೆಯುಳ್ಳದ್ದು. ಈಗಿನ ಕಾಲದಲ್ಲಿ ಏನೇ ನಷ್ಟವಾದರೂ, ಯಾವುದೇ ತ್ಯಾಗವಿದ್ದರೂ, ಮುಂದಿನ ಕಾಲದ ಜೀವಿತವನ್ನು ಪಡೆಯಲು ಹವಣಿಸುವುದು ನಮಗೆ ವಿವೇಕವುಳ್ಳದ್ದು. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಲೇಖಕರು ಇದು ಸರಳವಾಗಿ ನಮ್ಗೆ ಎಕ್ಸ್ಪ್ಲೈನ್ ಮಾಡ್ಬಿಟ್ಟಿದ್ದಾರೆ ಪ್ರಿಯರೇ. ಏನಕ್ಕಂತಂದ್ರೆ ಈ ಒಂದು ಕಾಂಟೆಕ್ಸ್ಟ್ ಅಲ್ಲೇ, ಈ ಒಂದು ಪ್ಯಾರಾದಲ್ಲೇ ನಮಗೆ ಎಲ್ಲಾ ವಿಚಾರಗಳಲ್ಲೂ ಎಲ್ಲಾ ಒಂದು ಸಂದರ್ಭದಲ್ಲೂ ಕೂಡ ಏನ್ ನಾವು ಅನುಸರಿಸ್ಬೇಕು ಅಂತಂದ್ರೆ ವಾಗ್ದಾನನ ನಾವು ನೆನೆಸ್ಬೇಕಂತೆ. ಅದಾದ್ಮೇಲೆ ನಮ್ಮ ಒಂದು ಪರಿಸ್ಥಿತಿಗಳು ಏನಾದ್ರೂ ತಪ್ಪಾದಂತ ರೀತಿ ಏನಾದ್ರು ಹೊಂಟೋಗ್ತು ಅಂದಾಗ್ಲೂ ಕೂಡ ನಾವು ನಮ್ಮ ಒಂದು ಭರವಸೆನ ಕಳ್ಕೊಳಕ್ ಹೋಗ್ಬಾರ್ದಂತೆ. ನಮ್ಮ ಒಂದು ಭರವಸೆ ತಂದೆ ದೇವ್ರ ಮೇಲೆ ಇರ್ಬೇಕು. ಆ ರೀತಿ ಇರೋದ್ರಿಂದಲೇ ನಾವೇನ್ ಮಾಡಕ್ಕಾಗತ್ತೆ ಅಂತಂದ್ರೆ ಎಲ್ಲಾ ರೀತಿಯಲ್ಲೂ ಕೂಡ ನಾವು ದೇವರನ್ನ ಮೆಚ್ಚಿಸೋದ್ರಿಂದ ದೇವ್ರು ನಮ್ನ ಏನ್ ಮಾಡ್ತಾರೆ ಅಂತಂದ್ರೆ ಕಾದು ನಡೆಸ್ತಾರೆ ಅನ್ಬಿಟ್ಟೆ ನಮ್ಗೆ ಇಲ್ಲಿ ತಿಳಿಸ್ತಾ ಇರೋದು. ನೋಡಿ ನೆಕ್ಸ್ಟ್ ಪ್ಯಾರದಲ್ಲೂ ಕೂಡ ಹೇಳ್ತಾರೆ ನೋಡಿ. ನೆಕ್ಸ್ಟ್ ಪ್ಯಾರ ಸಿಸ್ಟರ್, ನೆಕ್ಸ್ಟ್ ಪ್ಯಾರ ಕಂಟಿನ್ಯೂ ಮಾಡ್ಬಿಡಿ. ನಮ್ಮ ಹಿತಾಸಕ್ತಿಗಳನ್ನು ಕಾಪಾಡಲು ಪರಲೋಕದಲ್ಲಿರುವ ನಮ್ಮ ತಂದೆಗೆ ಇರುವ ಸಾಮರ್ಥ್ಯದ ಬಗ್ಗೆ ಹೇಳುವುದಾದರೆ, ನಾವು ಸೃಷ್ಟಿಯಲ್ಲಿ ಆತನ ಶಕ್ತಿ, ಜ್ಞಾನ, ಕೃಪೆಗಳು ಪ್ರದರ್ಶಿತವಾಗಿರುವುದನ್ನು, ಆಕಾಶದ ಪಕ್ಷಿಗಳಿಗೆ ಹಾಗೂ ನೆಲದಲ್ಲಿ ಬೆಳೆಯುವ ಹೂವುಗಳಿಗೆ ಆತನು ಮಾಡಿರುವ ಏರ್ಪಾಡುಗಳನ್ನು ಪರಿಗಣನೆಗೆ ತೆಗೆದುಕೊಳ್ಳಬೇಕು. ನಮ್ಮ ಶ್ರೇಷ್ಠವಾದ ಹಿತಾಸಕ್ತಿಗಳನ್ನು ನೋಡಿಕೊಳ್ಳಲು ಆತನಿಗೆ ಇದೇ ಶಕ್ತಿ ಇರುವುದೆಂಬುದನ್ನು ಗ್ರಹಿಸುವವರಾಗಿರಬೇಕು. ಹೀಗೆ ಏನೇ ಸಂಭವಿಸಿದರೂ ಭರವಸೆಯಿರುವುದರಿಂದ ಆತನನ್ನು ನಂಬುವವರಾಗಿರಬೇಕು. ನಾವು ಆಕಾರದಲ್ಲಿ ಕುಳ್ಳರಾಗಿದ್ದೇವೆಂದು ನಮ್ಮ ಎತ್ತರವನ್ನು ಹೆಚ್ಚಿಸಿಕೊಳ್ಳಲು ಚಿಂತಿಸುವ ಪ್ರವೃತ್ತಿ ಉಳ್ಳವರಾಗಿರುವಂತೆ ಭಾವಿಸಿಕೊಳ್ಳಲು ಸಾಧ್ಯವೇ? ಹೀಗಿರಲಾಗಿ ನಾವು ನಮ್ಮ ಅಲ್ಪತನವನ್ನು ಗ್ರಹಿಸಿಕೊಂಡವರಾಗಿ ಈಗಿನ ಸಂಗತಿಗಳ ವಿಷಯವಾಗಿಯೂ ಅಲ್ಲದೆ ಮುಂದಿನ ಜೀವಿತದ ವಿಷಯವಾಗಿಯೂ ಕರ್ತನನ್ನು ನಿಜವಾಗಿಯೂ ಎದುರು ನೋಡುವವರಾಗಿರೋಣ. ನಮ್ಮ ಈಗಿನ ಜೀವಿತ ಅನುಭವಗಳ ವಿಷಯವಾಗಿಯೂ ಹಾಗೂ ಮುಂದೆ ದೊರೆಯಲಿರುವ ಪ್ರತಿಫಲಗಳ ವಿಷಯವಾಗಿಯೂ ಆತನ ಜ್ಞಾನ, ಪ್ರೀತಿ, ಬಲ, ಅಧಿಕಾರಗಳ ವಶಕ್ಕೆ ಬಿಟ್ಟುಕೊಟ್ಟವರಾಗಿ ಆತನ ಸೇವೆಯಲ್ಲಿ ನಾವು ಶ್ರದ್ಧೆ ಉಳ್ಳವರಾಗಿರೋಣ. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯರೇ, ನಮ್ಮ ಒಂದು ಜೀವಿತದಲ್ಲಿ ಏನಾದ್ರೂ ಒಂದು ರೀತಿಯಲ್ಲಿ ನಡೆದಾಗ್ಲೂ ಕೂಡ ನಾವು ತಂದೆ ದೇವರ ಮೇಲೆ ಭರವಸೆನ ಇಟ್ಟಿರ್ಬೇಕಂತೆ. ಯಾಕೆ ಅಂತಂದ್ರೆ ತಂದೆ ದೇವರ ಒಂದು ಸೃಷ್ಟಿ, ಶಕ್ತಿ, ಜ್ಞಾನ, ಕೃಪೆ ಇದೆಯಲ್ಲ, ಅದು ಹೇರಳವಾದದ್ದು ಅಂತೆ. ಆಕಾಶದಲ್ಲಿರುವಂತ ಪಕ್ಷಿಗಳನ್ನ ನೋಡಿ, ಅದು ನೆಲ ಏನ್ ಬಿತ್ತೋದಿಲ್ಲ, ಕುಯ್ಯೋದಿಲ್ಲ, ಏನಂದ್ರೆ ಏನು ಮಾಡಲ್ಲ ಪ್ರಿಯರೇ. ಅವ್ರನ್ನೆಲ್ಲ ತಂದೆ ದೇವರು ಸಾಕಿ ಸಲ್ಲತ್ತಿಲ್ವಾ? ಅದಕ್ಕಿಂತ ಶ್ರೇಷ್ಠವಾದವರು ನಾವು ನೀವು ಆಗಿರ್ಬೇಕಾದ್ರೆ ನಮ್ಮ ಒಂದು ಜೀವನ ಶೈಲಿಯಲ್ಲಿ ಏನಾದ್ರೂ ಒಂದು ವಿಳಂಬನೆ ಆಗ್ಲಿ, ಏನಾದ್ರೂ ಒಂದು ಅಚ್ಚಿತನೆ ಆಗ್ಲಿ, ಒಂದು ಉಚಿತವಾಗಿ ಏನಾದ್ರೂ ನಡೆದಾಗ್ಲೂ ಕೂಡ ನಾವು ತಂದೆ ದೇವರ ಮೇಲೆ ಒಂದು ಭರವಸೆನೆ ಇಟ್ಟಿರ್ಬೇಕೇ ಹೊರತು ತಂದೆ ದೇವ್ರನ್ನ ಬಿಟ್ಟು ನಾವು ಬೇರೆ ಒಂದು ಸ್ಥಿತಿಗತಿಗೆ ಹೋಗ್ಬಾರ್ದು. ಈ ರೀತಿ ಏನಾದ್ರು ನಾವು ಮಾಡೋದೇ ಆದ್ರೆ ಖಂಡಿತವಾಗ್ಲೂ ನಮ್ಮ ಒಂದು ಜೀವಿತ ಒಂದ್ ಒಳ್ಳೆ ರೀತಿ ಇರೋದಿಲ್ಲ ಅನ್ಬಿಟ್ಟು ನಮ್ಗೆ ಇಲ್ಲಿ ತಿಳಿಸ್ತಾ ಇದಾರೆ ಪ್ರಿಯರೇ. ಏನಕ್ಕೆ ಅಂದ್ರೆ ಆತನ ಒಂದು ಜ್ಞಾನ, ಪ್ರೀತಿಲಿ ನಾವೇನಾದ್ರೂ ಒಂದ್ ನೆಲೆ ಊರ್ಬಿಟ್ವಿ ಅಂತಂದ್ರೆ ನಿಜವಾಗ್ಲು ಆ ಒಂದು ರೀತಿಯ ಒಂದು ಯಾವುದೇ ಒಂದು ವಿಚಾರದಲ್ಲೇ ನಮ್ಗೆ ಆಶೀರ್ವಾದ ಬಂದರೂ ಕೂಡ ನಾವು ಇರೋಂತ ಒಂದು ವಿಚಾರದಲ್ಲಿ
ಅದನ್ನ ಬಿಟ್ಟು ಬೇರೆ ರೀತಿ ನಾವು ಹೋಗೋದಕ್ಕೆ ನಮ್ಮ ಮನಸ್ಥಿತಿ ಇರೋದಿಲ್ಲ ಅಂದ್ಬಿಟ್ಟೆ ನಮಗೆ ಸಹೋದರು ತಿಳಿಸ್ತಾ ಇದ್ರು. ನೆಕ್ಸ್ಟ್ ಪ್ಯಾರಾ ಸಿಸ್ಟರ್, ಕಂಟಿನ್ಯೂ. ಓಕೆ. ಹೂವು ಪಕ್ಷಿಗಳ ಬಗ್ಗೆ ಲಕ್ಷ್ಯ ಕೊಡುವ ದೇವರು ಕ್ರಿಸ್ತನಲ್ಲಿನ ನಂಬಿಕೆಯಿಂದ ಹಾಗೂ ತಮ್ಮ ಜೀವಿತಗಳನ್ನು ಪ್ರತಿಷ್ಠೆ ಮಾಡಿಕೊಳ್ಳುವುದರ ಮೂಲಕ ತನ್ನ ಮಕ್ಕಳಾಗಿರುವವರ ಬಗ್ಗೆ ಇನ್ನೂ ಹೆಚ್ಚಿನ ಲಕ್ಷ್ಯ ಕೊಡುವೆನೆಂದು ಬೇಕಾಗಿರುವುದೇ. ಹೀಗಿದ್ದಲ್ಲಿ ಪ್ರಪಂಚದವರು ಸಾಮಾನ್ಯವಾಗಿ ಚಿಂತಿಸುವ ವಿಷಯಗಳಾದ ಅನ್ನ, ವಸ್ತ್ರಗಳ ಮತ್ತು ಇವುಗಳಿಗೆ ಸಂಬಂಧಿಸಿದ ಎಲ್ಲ ವಿಷಯಗಳ ಬಗ್ಗೆ ನಮಗಿರುವ ಚಿಂತೆಗಳೆಲ್ಲವನ್ನು ತೆಗೆದುಹಾಕೋಣ. ಚಿಂತೆ ಇಲ್ಲದೆ ಇರುವುದೆಂದರೆ ಸರಿಯಾದ ಕಾಳಜಿ ಇಲ್ಲದೆ ಕೆಲಸವನ್ನು ಹುಡುಕಲು ಮತ್ತು ಅದನ್ನು ಮಾಡಲು ಬೇಕಾದ ಶ್ರದ್ಧೆ ಇಲ್ಲದವರಾಗಿರಬೇಕೆಂಬ ಅರ್ಥವಲ್ಲ. ಆದರೆ ನಮಗೆ ನಿಜವಾಗಿಯೂ ಅಗತ್ಯವಿರುವ ವಿಷಯಗಳ ಬಗ್ಗೆ ನಮಗಿಂತಲೂ ಆತನಿಗೆ ಚೆನ್ನಾಗಿ ತಿಳಿದಿರುವುದು ಹಾಗೂ ನಂಬಿಕೆ ಎಂಬುದು ಕೇವಲ ಆತನಲ್ಲಿ ಭರವಸೆವಿಡಬೇಕೆಂದಲ್ಲ, ಆದರೆ ಆತನು ಏನನ್ನು ದಯಪಾಲಿಸುವನೋ ಅದನ್ನು ನಮ್ಮ ಪರಮಹಿತಕ್ಕೆ ಅನುಕೂಲಕರವಾಗಿ ಇರುವುದೆಂದು ಒಪ್ಪಿಕೊಳ್ಳದಾಗಿರುವುದು. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರರೇ, ಹೂವು ಪಕ್ಷಿಗಳ ಬಗ್ಗೆ ನಾವು ಲಕ್ಷ್ಯವಿಟ್ಟು ಯೋಚಿಸುವಂತವರಾಗಿರೋಣ. ನೋಡಿ, ಹೂವು ಅಂತ ಒಂದು ಸಮಯದಲ್ಲೇನೆ ಅಂತ ಒಂದು ಫ್ರಾಗ್ರೆನ್ಸ್, ಅಂತ ಒಂದು ಕಲರ್ ಇರ್ಬೇಕು ಅಂದ್ಬಿಟ್ಟು ದೇವ್ರು ಆಗ್ಲೇನೆ ಅದನ್ನ ಫಿಕ್ಸ್ ಮಾಡ್ಬಿಟ್ಟಿದ್ದಾರೆ. ಅದ್ರ ಪ್ರಕಾರನೇ ನಡೆಯುತ್ತೆ ರೀ. ಅದೇ ತರ ಪಕ್ಷಿಗಳಲ್ಲೂ ನೋಡಿ, ಎಂತೆಂತ ವೆರೈಟಿ ಪಕ್ಷಿಗಳೆಲ್ಲ ಇದೆ, ಎಂತೆಂತ ಒಂದು ಜ್ಞಾನವಾದಂತದ್ದಿದೆ, ಅಜ್ಞಾನವಾದಂತದ್ದೆಲ್ಲ ಎಲ್ಲಾನು ಕೂಡ ಪಕ್ಷಿಗಳೆಲ್ಲ ಇದೆ. ಇವ್ರನ್ನೆಲ್ಲ ನಾವು ಲಕ್ಷ್ಯ ಇಟ್ಟು ನಾವು ನೋಡಿದಾಗ ದೇವರು ಮತ್ತೆ ಕ್ರಿಸ್ತನಲ್ಲಿ ನಂಬಿಕೆ ನಾವ್ ಇನ್ನೂ ಹೆಚ್ಚಿಗೆ ಮಾಡ್ಬೇಕಂತೆ. ಏನಕ್ಕಂದ್ರೆ ಅದಕ್ಕಿಂತ ಒಂದು ಉನ್ನತವಾದಂತ ರೀತಿಯಲ್ಲಿ ದೇವರು ನಮ್ಮನ್ನ ಸೃಷ್ಟಿಸಿದ್ದಾರೆ. ಅದು ಅಲ್ದಂತೆನೆ ಕಾನ್ಸಿಗ್ರೇಷನ್, ಒಡಂಬಡಿಕೆ ಮಾಡ್ಕೊಂಡಿರೋಂತ ಮಕ್ಕಳನ್ನ ನನ್ನ ಮಕ್ಕಳು ಅಂತ ಅನ್ಬಿಟ್ಟು ಅವರು ಅಂಗೀಕಾರ ಮಾಡ್ತಾ ಇದಾರೆ, ಹೇಳ್ತಾ ಇದಾರೆ, ಲಕ್ಷ್ಯ ಬಿಟ್ಟು ಹೇಳ್ತಾ ಇದಾರೆ ರೀ. ಈ ರೀತಿ ಇರ್ಬೇಕಾದ್ರೆ ನಮ್ಮ ಒಂದು ಪ್ರಾಪಂಚಿಕವಾದಂತ ಒಂದು ಚಿಂತಾ ವಿಷಯದಲ್ಲಿ ನಾವು ಏನೋ ಒಂದು ರೀತಿ ತಪ್ಪಾದಂತ ಒಂದು ಲಕ್ಷಣಗಳನ್ನ ಇಟ್ಕೊಳ್ಳೋದಕ್ಕೆ ಹೋಗ್ಬಾರ್ದಂತೆ. ಏನಾದ್ರೂ ಒಂದು ಅಹಿತವಾದಂತ ಒಂದು ಸಂಗತಿಗಳೇನಾದ್ರೂ ಬಂದಾಗ್ಲೂ ನಾವು ಹಿಂಜಾರಬಾರ್ದಂತೆ. ನಮ್ನ ಯಾರ್ ಕಾಳಜಿ ಮಾಡ್ತಾ ಇರೋದು ಅಂತಂದ್ರೆ ಯೇಸು ಕ್ರಿಸ್ತರೇ, ತಂದೆ ದೇವ್ರೆ. ಹಾಗಿರ್ಬೇಕಾದ್ರೆ ನಾವು ಒಂದು ನಿಜವಾದಂತ ಒಂದು ಸನ್ನಿಧಿಯಲ್ಲಿ ಇರ್ಬೇಕಾದ್ರೆ, ದೇವರ ಒಂದು ಅನುಗ್ರಹದಲ್ಲಿ ನಾವು ನಡಿಬೇಕಾದ್ರೆ, ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನಾವು ನಂಬಿಗಸ್ತರಾಗಿರ್ಬೇಕು. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಹೀಗಿರ್ಬೇಕಾದ್ರೆ ನಮ್ಮಲ್ಲಿ ಏನಾದ್ರೂ ಒಂದು ಭರವಸೆ ಆ ಒಂದು ಭರವಸೆ ಅಭರವಸೆ ಏನಾದ್ರೂ ಆಗೋಯ್ತು ಅಂದ್ರೆ, ಏನಾದ್ರೂ ಈಗ ನಾವು ನಂಬಿಕೆ ಇಟ್ಟಿರ್ತೀವಿ ಅನ್ಕೊಳ್ಳಿ ಆ ಒಂದು ಕೆಲಸ ಕಾರ್ಯಗಳ ಮೇಲೆ, ಏನಾದ್ರೂ ಆ ಒಂದು ಕೆಲಸ ಕಾರ್ಯಗಳೇನಾದ್ರೂ ನಡೀಲಿಲ್ಲ ಅಂದಾಗ್ಲೂ ಕೂಡ ನಾವು ತಪ್ಪಾದಂತ ರೀತಿಲಿ ಅನ್ಕೊಳಕ್ ಹೋಗ್ಬಾರ್ದು. ದೇವ್ರು ಇನ್ನೂ ಒಂದು ಒಳ್ಳೆಯ ರೀತಿಯಲ್ಲಿ ನಮ್ನ ಮಾಡ್ತಾರೆ ಅಂತ ಅನ್ಕೊಂಡು ನಾವು ಇರೋದು ತುಂಬಾ ಒಳ್ಳೇದು ಅನ್ಬಿಟ್ಟೆ ನಮ್ಗೆ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಕ್ರಿಸ್ತನ ಅನುಯಾಯಿಗಳಾಗಿ ನಾವು ಮುಖ್ಯವಾಗಿ ಲಕ್ಷಿಸಬೇಕಾದದ್ದು ದೇವರ ರಾಜ್ಯದಲ್ಲಿ ನಮ್ಮ ವಿಮೋಚಕನೊಂದಿಗೆ ಪಾಲನ್ನು ಹೊಂದಲು ಪರಿಶ್ರಮಿಸುವ ವಿಷಯದ ಬಗ್ಗೆ. ಅಂದರೆ ಕ್ರಿಸ್ತನ 1000 ವರ್ಷದ ಆಳ್ವಿಕೆಯಲ್ಲಿ ಆತನ ಮೊದಲಗಿತ್ತಿಯಾಗಿ ಆತನ ಮಹಿಮಾಸನದಲ್ಲಿ ಕುಳಿತು ಮಾನವ ಕುಲದವರೆಲ್ಲರನ್ನು ಆಶೀರ್ವದಿಸಿ ಅವರನ್ನು ಧ್ರುವ ಸ್ಥಿತಿಯಿಂದ ಉನ್ನತ ಸ್ಥಿತಿಗೆ ತರುವ ಕಾರ್ಯದಲ್ಲಿ ಆತನೊಡನೆ ಒಂದು ಪಾಲನ್ನು ಪಡೆಯಲು ಪರಿಶ್ರಮಿಸುವುದು. ಯಾರು ಈ ವಿಧಾನವನ್ನು ಅನುಸರಿಸತೊಡಗುವರೋ ಅವರು ಜ್ಞಾನವುಳ್ಳವರಾಗಿ ನಡೆದುಕೊಳ್ಳುವರು ಮತ್ತು ದೇವರು ಅವರ ಲೌಕಿಕ ಹಿತಾಸಕ್ತಿಗಳನ್ನು ಅವರ ಪರಮ ಹಿತಕ್ಕಾಗಿ ಅನುಕೂಲಿಸುವ ಹಾಗೆ ನೋಡಿಕೊಳ್ಳುವನು. ಹೀಗೆ ಮಾಡುವುದರಿಂದ ಕರ್ತನು ತನ್ನ ವಾಕ್ಯದ ಮೂಲಕವಾಗಿ ತನ್ನಲ್ಲಿ ಭರವಸೆ ಇಟ್ಟವರಿಗೆ ವಾಗ್ದಾನ ಮಾಡಿದ ತನ್ನ ಸಂತೋಷ, ಸಮಾಧಾನ ಮತ್ತು ವಿಶ್ರಾಂತಿ ಇವುಗಳನ್ನು ನಮ್ಮ ಜೀವನದಲ್ಲಿ ಕಿರೀಟದಂತಿದ್ದು ನಮ್ಮಲ್ಲಿ ಶೋಭೆಯನ್ನುಂಟು ಮಾಡುವುದು ಎಂಬುದೇ. ಥ್ಯಾಂಕ್ ಯು. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನಾವೆಲ್ಲರೂ ಕ್ರಿಸ್ತನ ಒಂದು ಒಡಂಬಡಿಕೆಯ ಮೇಜಿನಲ್ಲಿ ನಾವೆಲ್ಲ ಅವರ ಒಂದು ಮುಖ್ಯತ್ವದಲ್ಲಿ ನಡೆಯುವಂತವರಾಗಿರೋದ್ರಿಂದ ನಾವು ದೇವರ ಒಂದು ರಾಜ್ಯದ ಒಂದು ವಿಶೇಷವಾದಂತ ಒಂದು
ಹಂತಕ್ಕೆ ಸೇರುವಂತ ಮಕ್ಕಳಾಗಿದ್ದೀವಿ. ಹಾಗಿರ್ಬೇಕಾದ್ರೆ ಕ್ರಿಸ್ತನ ಒಂದು 1000 ವರ್ಷದ ಆಳ್ವಿಕೆಯಲ್ಲೂ ಕೂಡ ಏನ್ ಮಾಡ್ತಾರೆ ಅಂತಂದ್ರೆ ನಮ್ಮನ್ನ ಉಪಯೋಗಿಸ್ತಾರಂತೆ. ಉಪಯೋಗಿಸಿ ನಮ್ಮ ಒಂದು ವಿಚಾರಗಳನ್ನೆಲ್ಲನೂ ಕೂಡ ದೇವರು ಅಂಗೀಕಾರ ಮಾಡ್ತಾರಂತೆ. ಅದ್ರ ಪ್ರಕಾರ ನಡೆಯೋದಕ್ಕೆ ಅವಕಾಶಗಳನ್ನು ಕೂಡ ಇಲ್ಲಿ ಏರ್ಪಾಟ್ ಮಾಡ್ತಾರಂತೆ. ಒಂದು ಪಾಲನ್ನ ಹೊಂದಿದೀವಿ ನಾವು ಪ್ರಿಯ ಸಹೋದರ ಮತ್ತು ಸಹೋದರರೇ. ಅಂದ್ರೆ ಹೇಳ್ತಾರೆ ಮಹಾಸಮೂಹಕ್ಕಲ್ಲ ರೀ, 1,44,000 ಸದಸ್ಯರುಗಳಿಗೆ ಹೇಳ್ತಾರ ಮಾತಿದು. 1,44,000 ಸದಸ್ಯರುಗಳು ರಾಜರಾಗಿರ್ತಾರೆ. ಅದೇ ರಾಜಾದಿರಾಜ ಯಾರು? ಯೇಸು ಕ್ರಿಸ್ತರಾಗಿರ್ತಾರೆ ಪ್ರಿಯರೇ. ತಂದೆಯ ದೇವರು ಇಡೀ ಲೋಕನ ಯಾವ ರೀತಿ ಅದನ್ನ ಸರಿಪಡಿಸ್ಬೇಕು ಅಂತ ಯೋಚಿಸಿದರೋ ಆ ಒಂದು ಯೋಚನೆಗೆ ಸರಿದೂಗೋ ತರ 1,44,001 ಜನರು ಏನ್ ಮಾಡ್ತಾರೆ ಅಂತಂದ್ರೆ ಇಷ್ಟೆಲ್ಲಾ ಕೆಲ್ಸಗಳನ್ನ ಮಾಡ್ತಾರೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ಈ ಒಂದೊಂದು ಸಣ್ಣ ಸಣ್ಣ ಒಂದು ಗುಣಲಕ್ಷಣಗಳನ್ನ ತಿದ್ದೋದು, ತೀಳೋದು, ಸರಿಪಡಿಸೋದು, ಮುಖ್ಯವಾದಂತ ಒಂದು ಸ್ಥಾನಕ್ಕೆ ಅವ್ರನ್ನ ತರುವಂತದ್ದು, ಎಷ್ಟು ಟ್ರೈನಿಂಗ್ ಕೊಡ್ತಾರೆ ಅಂತಂದ್ರೆ ಉನ್ನತವಾದಂತ ರೀತಿಲಿ ಆ ಒಂದು 1000 ವರ್ಷದಲ್ಲಿ ಎಲ್ಲಾ ರೀತಿಲೂ ಕೂಡ ಅವ್ರಿಗೆ ಜ್ಞಾನನ, ತಿಳುವಳಿಕೆನ ತುಂಬಿಸ್ತಾರಂತೆ ಪ್ರಿಯರೇ. ಆಗ ದೇವ್ರು ಅವ್ರಿಗೆ ಲೌಕಿಕವಾದಂತ ಒಂದು ಆಸೆ ಆಕಾಂಕ್ಷೆಗಳನ್ನೆಲ್ಲ ತೆಗಿತಾರೆ. ಅದಾದ್ಮೇಲೂ ಕೂಡ ಒಂದ್ ಒಳ್ಳೆ ಟ್ರಯಲ್ಸ್ ಇರುತ್ತೆ. ಆ ಒಂದು ಟ್ರಯಲ್ಸ್ ಅಲ್ಲಿ ಯಾರ್ಯಾರು ಶೋಧನೆ ಬಿದ್ದೋಗ್ತಾರೋ ಅವ್ರನ್ನೆಲ್ಲ ದೇವ್ರ ಏನ್ ಮಾಡ್ತಾರೆ ಅಂದ್ರೆ ಬೆಂಕಿಯಿಂದ ಅವ್ರನ್ನ ದಹಿಸ್ಬಿಡ್ತಾರೆ. ಮಿಗ್ದವ್ರನ್ನ ಏನ್ ಮಾಡ್ತಾರೆ ಅಂತಂದ್ರೆ ಇದು ಯುಗಾಂತರದಲ್ಲೂ ಇರೋದಕ್ಕೆ ಅವಕಾಶನ ದಯಪಾಲಿಸ್ತಾರೆ ಅಂದ್ಬಿಟ್ಟೆಲ್ಲ ನಾವು ನೋಡಿದೀವಿ ಪ್ರಿಯರೇ. ಬಟ್ ನಮ್ಮ ಒಂದು ಸಂತೋಷ, ಸಮಾಧಾನ, ಒಂದು ಶಾಂತಿ ಯಾವ್ದ್ರಲ್ಲಿ ಇರ್ಬೇಕು ಅಂತಂದ್ರೆ ಕ್ರಿಸ್ತನ ಒಂದು ರಾಜ್ಯದಲ್ಲಿ ನಾವು ಕೂಡ ಪಾಲ್ದಾರಾಗಿರ್ತೀವಿ. ಅದು ಅಲ್ದಂತಾನೆ ಅವರ ಒಂದು ಕಿರೀಟದಲ್ಲೂ ನಾವು ಕೂಡ ಒಂದು ಪಾಲ್ದಾರರಾಗಿರ್ತೀವಿ ಅನ್ನೋ ಒಂದು ಶುಭೋದಯದ ಒಂದು ಮಾತಿನಿಂದ ನಾವು ನಮ್ಮ ಒಂದು ಮನಸ್ಥಿತಿನ ತಡ್ಕೊಂಡು ಈ ಒಂದು ಲೋಕನ ಜಯಿಸೋದಿಕ್ಕೆ ಹಂತ ಹಂತವಾಗಿ ನಾವು ನಡಿಬೇಕಾಗಿರುತ್ತೆ ಪ್ರಿಯರೇ. ಇಲ್ಲಿಗೆ ಈ ಒಂದು ಪಾಠ ಮುಗಿಯುತ್ತೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ನೆಕ್ಸ್ಟ್ ಒಂದು ವಿಶೇಷವಾದಂತ ಒಂದು ಪಾಠನ ಈ ದಿನ ನಾವು ನೋಡೋಣ. ನೆಕ್ಸ್ಟ್ ಪಾಠ ಇದು ಬಂದು ರೀಪ್ರಿಂಟ್ 2589 ಬರೆದಿರುವಂತ ಒಂದು ಪಾಠ. ಓದಿ ಅರ್ಥ ಮಾಡ್ಕೊಳ್ಳೋಣ. ಸಿಸ್ಟರ್ ರೀಡ್ ಮಾಡ್ತೀರಾ? ರಾಜಾಜ್ಞೆಯು ಸುವರ್ಣ ಸೂತ್ರವು ರೀಪ್ರಿಂಟ್ಸ್ ಪುಟ 2589, ಮತ್ತಾಯ 7ನೇ ಅಧ್ಯಾಯ 1-14 ಅಂತೂ ಜನರು ನಿಮಗೆ ಏನೇನು ಮಾಡಬೇಕೆಂದಿರುತ್ತಾರೋ ಅದನ್ನೇ ನೀವು ಅವರಿಗೆ ಮಾಡಿರಿ. ಈ ಪಾಠವು ನಮ್ಮ ಕರ್ತನ ಪರ್ವತದ ಶ್ರೇಷ್ಠ ಪ್ರಸಂಗದ ಮತ್ತೊಂದು ಪುಟದಲ್ಲಿನ ವಿಷಯವಾಗಿರುತ್ತದೆ. ಇದು ಪಾಪಿಗಳಿಗಾಗಿ ಇರುವ ಪ್ರಸಂಗವಲ್ಲ, ಆದರೆ ಕರ್ತನ ಪ್ರತಿಷ್ಠಿತ ಜನರಿಗೋಸ್ಕರವಾಗಿರುತ್ತದೆ. ಮತ್ತು ಕರ್ತನ ಸ್ವರವನ್ನು ಆಲಿಸುತ್ತಿದ್ದವರಲ್ಲಿ ಛಾಯಾರೂಪವಾಗಿ ಪ್ರತಿಷ್ಠಿತ ಜನಾಂಗದವರ ದೊಡ್ಡ ಗುಂಪು ಅಲ್ಲಿದ್ದರೂ ನಮ್ಮ ಕರ್ತನು ತಾನು ಆದುಕೊಂಡ 12 ಮಂದಿ ಶಿಷ್ಯರಿಗೆ ವಿಶೇಷವಾಗಿ ಸಂಬೋಧಿಸಿದ್ದನು. ಅವರು ಕೆಲವೇ ಕಾಲಗಳಲ್ಲಿ ಸ್ಥಾಪಿತವಾಗಲಿದ್ದ ಆತ್ಮಿಕ ವ್ಯವಸ್ಥೆಯಲ್ಲಿ, ಅಂದರೆ ಪರಲೋಕ ರಾಜ್ಯದಲ್ಲಿ 12 ಅಸ್ತಿವಾರಗಳಂತಾಗುವುದು ಆಗಲು ಅವರು ವಿಶೇಷವಾಗಿ ಅಲ್ಲದೆ ಪೂರ್ಣವಾದ ರೀತಿಯಲ್ಲಿಯೂ ಶಿಕ್ಷಿತರಾಗುತ್ತಿದ್ದರು. ಇದು ಸಾಂಕೇತಿಕವಾಗಿ ಪ್ರಕಟಣಾ ಗ್ರಂಥದಲ್ಲಿನ ನೂತನ ಯೆರೂಸಲೇಮ್ ಎಂಬುದರಲ್ಲಿ ಸೂಚಿತವಾಗಿದೆ. ಪ್ರಕಟಣೆ 21:14. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಈ ದಿನ ಒಂದು ವಿಶೇಷವಾದಂತ ಇನ್ನೊಂದು ಪಾಠನ ನಾವು ನೋಡ್ತಾ ಇದೀವಿ. ಈಗ ಒಂದು ರಾಜ್ಯನ ನಡೆಸ್ಬೇಕು ಅಂತಂದ್ರೆ ಅದಕ್ಕೆ ಕೆಲವೊಂದು ಸೂತ್ರಗಳೆಲ್ಲ ಇರ್ಬೇಕು ರೀ. ಅದೇ ತರಾನೇ ಯೇಸು ಕ್ರಿಸ್ತರನ್ನು ಕೂಡ ಏನ್ ಮಾಡಿದ್ದಾರೆ ಅಂತಂದ್ರೆ ಕ್ರಿಸ್ತನ ಒಂದು ರಾಜ್ಯಕ್ಕೆ ಸುವರ್ಣವಾದಂತ ಒಂದು ಸೂತ್ರಗಳನ್ನ ಸಿದ್ಧಪಡಿಸಿದ್ದಾರೆ. ಈ ಒಂದು ಪಾಠನ ನಾವು ನೋಡ್ತಾ ಇದೀವಿ ಪ್ರಿಯರೇ. ಈ ಒಂದು ಪಾಠನೇ ಏನು ಅಂತ ನಾವು ನೋಡ್ಬೇಕಾದ್ರೆ ಈ ಒಂದು ವಿಚಾರನ ಎಲ್ಲಿ ಮಾತಾಡಿದ್ರು ಅಂದ್ರೆ ಯೇಸು ಕ್ರಿಸ್ತರು ಪರ್ವತ ಪ್ರಸಂಗದಲ್ಲಿ ಮಾತಾಡಿರುವಂತ ಒಂದು ಮುಖ್ಯವಾದಂತ ಒಂದು ಪಾಯಿಂಟ್ ಇದು. ಏನದು ಅಂತ ನಾವು ನೋಡ್ಬೇಕಾದ್ರೆ ಯಾವ ರೀತಿ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಇದನ್ನ ಮತ್ತಾಯ 7ನೇ ಅಧ್ಯಾಯ 1-14 ಇವೆಲ್ಲಾ ಪಾಠಗಳನ್ನ ಅಡಕವಾಗಿ ಬಿಟ್ಟಿದ್ದಾರೆ. ಅದರಲ್ಲಿ ಮೂಲವಾಗಿ ಕೆಲವೊಂದು ಅಂಶಗಳನ್ನ ನಮ್ಗೆ ಇಲ್ಲಿ ಸಹೋದರ ಹಂಚ್ತಾ ಇದ್ದಾರೆ ನೋಡಿ. ಈ ಒಂದು ಪ್ರಸಂಗ ಬರೀ ಪಾಪಿಗಳಿಗೋಸ್ಕರ ಅಲ್ಲ ರೀ. ಇದು ಯೇಸು ಕ್ರಿಸ್ತರಿಗೆ ಪ್ರತಿಷ್ಠೆ ಮಾಡ್ಕೊಂಡಿರುವಂತ ಜನಗಳು ಅಂದ್ರೆ 144 ಮಹಾಸಮೂಹಕ್ಕೆ ಇದು ಹೇಳ್ತಾ ಇರುವಂತ ಒಂದು ಪಾಠ ಇದು. ನಮ್ ಕರ್ತನ ಒಂದು ಸ್ವರೂಪದಲ್ಲಿ ನಾವೆಲ್ಲರೂ ಛಾಯೆ ಮತ್ತೆ ನಿಜ ಸ್ವರೂಪವಾಗಿ ಕಾಣಿಸ್ಕೊಳ್ಬೇಕು, ಅದಕ್ಕಾಗಿ ಪ್ರಯಾಸ ಪಡ್ಬೇಕು ಅನ್ಬಿಟ್ಟು ಹೇಳ್ತಿದಾರೆ. ಅಂದ್ರೆ ಯಾವ ರೀತಿ ನಾವು ಕನ್ನಡಿಲಿ ನಾವು ನಿಂತ್ಕೊಂಡ್ರೆ ನಮ್ಮ ಒಂದು ಬಿಂಬ ಕಾಣಿಸೋದಲ್ಲ ರೀ, ಆ ಒಂದು ಬಿಂಬ ಕ್ರಿಸ್ತನ ರೀತಿಯಲ್ಲಿ ಇರ್ಬೇಕು ಅಂತ ಅನ್ಬಿಟ್ಟು ನಮ್ಗಿಲ್ಲಿ ಉತ್ತೇಜನ ಕೊಡ್ತಾ ಇದಾರೆ.
ಇದು ಒಂದು ದೊಡ್ಡ ಗುಂಪಿನ ಜನರಿಗೆ ಹೇಳ್ತಾ ಇರೋದು ಅಂತ ಅನ್ಬಿಟ್ಟು ನಾವ್ ಅನ್ಕೋತೀವಿ. ಅಂದ್ರೆ ಪರ್ವತ ಪ್ರಸಂಗದಲ್ಲಿ ಯೇಸು ಕ್ರಿಸ್ತರು ಪರ್ವತ ಪ್ರಸಂಗ ಮಾಡ್ಬೇಕಾದ್ರೆ ಅಲ್ಲಿ ಸಾವಿರಾರು ಜನಕ್ಕೆ ಸೇರಿ ಹೇಳ್ತಾ ಇರೋದಲ್ಲ. ಮೂಲತಃವಾಗಿ ಅಲ್ಲಿದ್ದಂತ ಒಂದು 12 ಮಂದಿ ಶಿಷ್ಯಂದಿರ್ಗೂ ಕೂಡ ಇದು ಮುಖ್ಯವಾದಂತ ಒಂದು ಪಾಠನೇ ಆಗಿತ್ತು. ಅವರಲ್ಲಿ ಇದ್ದಂತ ಒಂದು ಸ್ಥಿತಿಗತಿಗಳನ್ನ ಆಧಾರವಾಗಿ ಇಟ್ಕೊಂಡು ಏನ್ ಮಾಡ್ತಿದ್ರು ಅಂತಂದ್ರೆ ಅವ್ರಿಗೆ ಈ ಒಂದು ಪಾಠಗಳಿಂದ ಅವ್ರಿಗೆ ಉತ್ತೇಜನನ ಕೊಡ್ತಾ ಇದ್ರು ರೀ. ಸೊ ನೋಡ್ಬೇಕಾದ್ರೆ ಪ್ರಿಯರೇ 12 ಜನನೂ ಹುಟ್ದಾಗ್ಲಿಂದನೂ ಕ್ರಿಸ್ತನ ಒಂದು ಶಿಷ್ಯರಾಗ್ತೀವಿ ಅಂತ ಅನ್ಬಿಟ್ಟು ಅವರು ಮೊದ್ಲಿಂದ ಯಾವ್ದೇ ತರ ಒಂದು ಕ್ಯಾರೆಕ್ಟರ್ ಟ್ರೈನಿಂಗ್ ಏನು ತಗೊಂಡಿರಲಿಲ್ಲ. ಅವರು ಅಲ್ಲಿ ಇದ್ದಂತ ಒಂದು ಗುಣಲಕ್ಷಣಗಳನ್ನ ದೇವರು ಅಂಗೀಕಾರ ಮಾಡಿರಲ್ಲ. ಸರಳವಾದಂತ ರೀತಿಯಲ್ಲಿ ಬಂದಾಗ್ಲೇನೆ ಅವ್ರ ಏನ್ ಮಾಡಿದ್ರು ಅಂತಂದ್ರೆ ಆ ಒಂದು ಗುಣಗಳನ್ನ ಹೊಂದ್ಕೊಳ್ಳೋದಕ್ಕೆ ಪ್ರಯಾಸ ಪಡ್ತಾ ಇದಾರೆ ಪ್ರಿಯರೇ. ಅದೇ ಪ್ರಕಾರ ನಾವು ನೀವು ಈಗ ಹೋರಾಟ ಮಾಡ್ತಾ ಇರೋದು. ಯೇಸು ಕ್ರಿಸ್ತನು ಕೂಡ ಅದ್ರ ಬಗ್ಗೆನೇ ನಮ್ಗೆ ಇಲ್ಲಿ ಪಾಠಗಳನ್ನ ತಿಳಿಸ್ತಾ ಇರೋದು. 12 ಮಂದಿ ಶಿಷ್ಯಂದಿರು ಕೂಡ ಹೋರಾಟ ಮಾಡ್ತಾ ಇದಾರೆ. ಅವರ ಒಂದು ಅಸ್ಥಿವಾರಗಳ ಬಗ್ಗೆ ಅವ್ರಿಗೆ ಒಂದು ಮಹತ್ವನ ತಿಳ್ಕೊಳ್ಳಿ ಅಂತ ಅನ್ಬಿಟ್ಟೆ ಕ್ರಿಸ್ತನ ಒಂದು ಆಲೋಚನೆ ಆಗಿತ್ತು. ಇದು ಪ್ರಕಟಣೆ ಗ್ರಂಥದಲ್ಲಿ ಬರ್ದಿದ್ದಾರೆ ಪ್ರಿಯರೇ. ನೋಡಿ, ಯೆರೂಸಲೇಮ್ ಎಂಬುದರಲ್ಲಿ ಸೂಚಿತವಾಗಿದೆ ಅಂದ್ಬಿಟ್ಟೆ ಅಂತಂದ್ರೆ ಏನದು? ಪ್ರಕಟಣೆ 21ನೇ ಅಧ್ಯಾಯ 14ನೇ ವಚನ ಓದಿ. ಪ್ರಕಟಣೆ 21ನೇ ಅಧ್ಯಾಯ 14ನೇ ವಚನ. 12 ಅಸ್ಥಿವಾರಗಳಿದ್ದವು. ಅವುಗಳ ಮೇಲೆ ಯಜ್ಞದ ಕುರಿಯಾದಾತನ 12 ಮಂದಿ ಅಪೊಸ್ತಲರ ಹೆಸರುಗಳಿದ್ದವು. ನನ್ನ ಸಂಗಡ ಮಾತಾಡುತ್ತಿದ್ದವನು ಆ ಪಟ್ಟಣವನ್ನು 14 ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಈ ಒಂದು 12 ಜನ ಅಪೋಸ್ತಲ್ಸ್ ಗಳನ್ನು ಕೂಡ ಏನಾಗಿದ್ರು ಅಂತ ನಾವು ನೋಡ್ಬೇಕಾದ್ರೆ ಖಂಡಿತವಾಗ್ಲೂ ಕ್ರಿಸ್ತನ ಒಂದು ಶಿಷ್ಯಂದಿರಾಗಿದ್ರು. ಅದಾದ್ಮೇಲೆ ಅಪೋಸ್ತಲ್ಸ್ ಗಳಾಗಿ ಮಾರ್ಪಾಟಾದ್ರು. ಆದ್ರೆ ಅವರು ಆ ಒಂದು 1,44,000 ಸದಸ್ಯರುಗಳಾಗ್ತೀವ ಅನ್ನೋದೇ ಅವ್ರಿಗೆ ನಂಬಿಕೆ ಇರ್ಲಿಲ್ಲ. ಆದ್ರೆ ಹೋಗ್ತಾ ಹೋಗ್ತಾ ಏನಾಯ್ತು ಅಂದ್ರೆ ಆ ಒಂದು ನಂಬಿಕೆಯಲ್ಲಿ ವೃದ್ಧಿ ಆದ್ರು. ಹೆಂಗೆ? ಒಂದು ಉದಾಹರಣೆ, ಔಟ್ ಆಫ್ ದಿ ಟಾಪಿಕ್ ನಾವು ಯೋಚನೆ ಮಾಡೋಣ. ನೋಡಿ, ಈಗ 12 ಜನ ಅಪೋಸ್ಟರ್ಸ್ ಗಳನ್ನು ತಪ್ಪೇ ಮಾಡಿಲ್ವಾ ಬ್ರದರ್ಸ್ ಅಂಡ್ ಸಿಸ್ಟರ್ಸ್? 12 ಜನ ಅಪೋಸ್ಟರ್ಸ್ ಗಳು ತಪ್ಪು ಮಾಡಿಲ್ವಾ? ಮಾಡಿದ್ದಾರೆ. ಉದಾಹರಣೆ ನಾವು ನೋಡ್ಬೇಕಾದ್ರೆ ಪೇತ್ರು, ಆಮೇಲಿಂದ ತೋಮ, ಆಮೇಲಿಂದ ನಾವು ನೋಡ್ಬೇಕಾದ್ರೆ ಪೀಟರು, ಇವರೆಲ್ರು ಏನ್ ಮಾಡಿದ್ರು ಅಂತಂದ್ರೆ ತಪ್ಪು ಮಾಡಿದ್ರು. ಕಾನ್ಸಂಟ್ರೇಷನ್ ಆದ್ಮೇಲೂ ತಪ್ಪು ಮಾಡಿದ್ರು. ಯೇಸು ಕ್ರಿಸ್ತರು ನಿರಾಕರಿಸಿದ್ರು. ಈ ತರ ನಾವೆಲ್ಲ ಮಾಡಿದೀವ? ಇಲ್ಲ ರೀ, ಮಾಡಿಲ್ಲ. ನಮ್ ಲೈಫ್ ಅಲ್ಲಿ ಯಾವುದೇ ಕಾರಣಕ್ಕೂ ಇಂತ ಒಂದು ವಿಚಾರಗಳಿಗೆ ನಾವು ಹೋಗೋದೂ ಇಲ್ಲ. ಇಷ್ಟೆಲ್ಲ ತಪ್ಪು ಮಾಡಿದ್ರು ಕೂಡ ಅವರು 1,44,000 ಒಬ್ಬರಾಗಿದ್ದಾರೆ ಅನ್ನೋದಕ್ಕೆ ಪ್ರಕಟಣೆ 21ನೇ ಅಧ್ಯಾಯ 14ನೇ ವಚನದಲ್ಲೇ ನಮ್ಗೆ ಸಾಕ್ಷಿ ಕೊಡ್ತಾ ಇರೋದು. ಇವರು ನಿಜವಾಗ್ಲೂ ಆ ಒಂದು ಸ್ತಂಭದ ಒಂದು ಅಸ್ಥಿಭಾರ ಆಗಿದ್ದಾರೆ, ಅದ್ರ ಮೇಲ್ಗಡೆ ಇವ್ರು ಕೂತಿದ್ದಾರೆ ಅನ್ಬಿಟ್ಟೆ ನಮ್ಗೆ ಕ್ರಿಸ್ತರು ಹೇಳ್ತಾ ಇದಾರೆ ರೀ. ಹಾಗಿರ್ಬೇಕಾದ್ರೆ ನಮಗೂ ಕೂಡ ಅವಕಾಶಗಳು ದೇವರು ಅನುಗ್ರಹಿಸಿದರೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ಆದ್ರೆ ನಾವು ಪ್ರಯತ್ನ ಪಡ್ಬೇಕು. ನಮ್ಮ ಒಂದು ತಪ್ಪುಗಳನ್ನ ನಾವೇನ್ ಮಾಡ್ಬೇಕು ಅಂದ್ರೆ ತಿದ್ಕೊಂಡು ಆ ಒಂದು ತಪ್ಪನ್ನ ಮತ್ತೆ ಮಾಡದಿರೋ ರೀತಿಯಲ್ಲಿ ಎಚ್ಚರಿಕೆಯಿಂದ ಇದ್ಕೊಂಡು ಕ್ರಿಸ್ತನಲ್ಲಿ ಮಾಡಿರುವಂತ ಒಂದು ನಂಬಿಕೆಯ ಒಂದು ಹೋರಾಟನ ಹೋರಾಡ್ತೀವಿ ಅಂತ ಅನ್ಬಿಟ್ಟು ನಾವು ಗ್ರಹಿಸ್ಕೊಂಡು ಇರ್ಬೇಕು ಪ್ರಿಯರೇ. ಈ ರೀತಿ ನಾವು ಇರೋದ್ರಿಂದ ಏನ್ ಮಾಡ್ತೀವಿ ಅಂತಂದ್ರೆ ನಾವು ಕೂಡ ಆ ಒಂದು 12 ಮಂದಿ ಶಿಷ್ಯಂದಿರು ಹೇಗೆ ಕಿರೀಟನ ಹೊಂದ್ಕೊಂಡ್ರು ಅದೇ ಪ್ರಕಾರ ನಾವುಗಳು ಕೂಡ ಹೊಂದೋದಿಕ್ಕೆ ಸಾಧ್ಯ. ನೆಕ್ಸ್ಟ್ ಪ್ಯಾರಾ ನಾವು ರೀಡ್ ಮಾಡೋಣ. ನೆಕ್ಸ್ಟ್ ಪ್ಯಾರಾ ರೀಡ್ ಮಾಡಿ ಸಿಸ್ಟರ್. ಈ ರಾಜಾಜ್ಞೆಯ ಅನೇಕ ವಿಧಿರೂಪಗಳು ಈಗಲೂ ಮತ್ತು ಆಗಲೂ ಅದನ್ನು ಸ್ವೀಕರಿಸುವವರಿಗೆ ಸ್ವಸ್ಥ ಬೋಧನೆಯಾಗಿರುವುದೆಂಬುದು ನಿಜ. ಆದರೂ ಏನೆಂದರೆ ಹೋಲಿಸಿ ನೋಡಿದಲ್ಲಿ ಸತ್ಯವೆಂಬ ಪರಿಶುದ್ಧ ಮುತ್ತುಗಳ ವಿಷಯವಾಗಿ ಗ್ರಹಿಕೆ ಹೊಂದಲು ಕೆಲವು ಮಂದಿಗೆ ಮಾತ್ರ ತಮ್ಮ ಕಣ್ಣುಗಳು ತೆರೆಯಲ್ಪಟ್ಟದ್ದಾಗಿಯೂ ಕಿವಿಗಳು ತೆರೆಯಲ್ಪಟ್ಟದ್ದಾಗಿಯೂ ಇದ್ದವು. ಹಾಗೂ ಯಾರು ಅವುಗಳನ್ನು ಅಂಗೀಕರಿಸಲು ಸಾಧ್ಯವೋ ಕೇವಲ ಅವರಿಗೆ ನಿಶ್ಚಯವಾಗಿ ಅವುಗಳು ಸಂಬೋಧಿಸಲ್ಪಟ್ಟಿದ್ದು
ಮತ್ತು ಅವು ಈ ಉದ್ದೇಶಕ್ಕಾಗಿಯೇ ಇದ್ದವು. ದೇವರ ರಾಜ್ಯವು ಅತಿ ಸನಿಹದಲ್ಲಿಯೇ ಸ್ಥಾಪಿತವಾಗುತ್ತಿದ್ದು, ಅಲ್ಲಿ ಕುರುಡರೆಲ್ಲರ ಕಣ್ಣುಗಳು ತೆರೆಯಲ್ಪಟ್ಟು ಹಾಗೂ ಕಿವುಡರೆಲ್ಲರ ಕಿವಿಗಳು ತೆರೆಯಲ್ಪಟ್ಟು ಹಾಗೂ ದೇವರ ಒಂದು ನಿಗದಿತ ಕಾಲದಲ್ಲಿ ಪ್ರೀತಿ ಸಂಬಂಧವಾದ ಸುವರ್ಣಮಯವಾದ ಆಳ್ವಿಕೆಯ ಕಟ್ಟಳೆ ವಿಧಿಗಳನ್ನು ಎಲ್ಲರೂ ಗ್ರಹಿಸುವಂತಾಗಿ ಮತ್ತು ಅವುಗಳು ಸ್ಪಂದಿಸಲ್ಪಟ್ಟಾಗಿಯೂ ಅಥವಾ ತಿರಸ್ಕರಿಸಲ್ಪಟ್ಟಾಗಿಯೂ ಅವುಗಳು ಎಲ್ಲರಿಗೂ ಅನ್ವಯಿಸಲಾಗುವುದೆಂಬ ಒಳ್ಳೆಯ ನಿರೀಕ್ಷೆಗಾಗಿ ದೇವರಿಗೆ ಸ್ತೋತ್ರ ಎಂಬ. ಥ್ಯಾಂಕ್ ಯು. ಆತ್ಮೀಯ ಸಹೋದರ ಮತ್ತು ಸಹೋದರರೇ, ಈ ಒಂದು ಪ್ಯಾರಾ ಇದೆಯಲ್ಲ, ತುಂಬಾ ಒಳ್ಳೆ ಪ್ಯಾರಾ ಪ್ರಿಯ ಸಹೋದರ ಮತ್ತು ಸಹೋದರರೇ. ನೋಡಿ, ದೇವರಿಗೆ ಸ್ತೋತ್ರ ಅಂತ ಅನ್ಬಿಟ್ಟೆ ಕೊನೆದಾಗಿ ಎಂಡ್ ಮಾಡ್ತಾ ಇದ್ದಾರೆ. ಯಾವ ರೀತಿ ಪ್ರಿಯ ಸಹೋದರ ಮತ್ತು ಸಹೋದರರೇ, ನಾವೆಲ್ಲ ಅನ್ಕೊಂತೀವಿ, ಓ ದೇವರ ಒಂದು ವಾಕ್ಯ ನಮ್ಮ ಮೇಲೆ ಇದ್ದಿರೋದ್ರಿಂದನೇ ನಾವು ದೇವರ ಕಡೆಗೆ ತಿರ್ಕೊಬಿಟ್ವಿ. ಇಲ್ಲ ಪ್ರಿಯ ಸಹೋದರ ಮತ್ತು ಸಹೋದರ, ಲೇಖಕರು ಇಷ್ಟು ಒಳ್ಳೆ ರೀತಿ ನಮ್ಗೆ ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ. ಕೆಲವರು ಈ ಒಂದು ಸತ್ಯನ ಹೇಳಿದಾಗ ನಾವೇನ್ ಮಾಡಿದೀವಿ ಅಂತಂದ್ರೆ, ನಮ್ಮ ಮನಸ್ಸನ್ನ ತೆರೆದಿದೀವಿ ಅಂತೆ, ನಮ್ಮ ಕಿವಿಗಳನ್ನ ತೆರೆಸ್ಕೊಂಡಿದೀವಿ ಅಂತೆ, ಕೇಳ್ಕೊಂಡಿದೀವಿ ಅಂತೆ, ಅಂಗೀಕಾರ ಮಾಡಿದೀವಿ ಅಂತೆ. ಆದ್ರಿಂದನೇ ನಾವು ಇದುವರೆಗೂ ಸತ್ಯದಲ್ಲಿ ನಾವು ನಡೀತಾ ಇದೀವಿ ಪ್ರಿಯರೇ. ಅದೇ ರೀತಿ ಮುಂದೊಂದು ದಿನದಲ್ಲಿ ಕ್ರಿಸ್ತನ ಒಂದು ರಾಜ್ಯದಲ್ಲಿ ಎಲ್ರ ಕಿವಿ ತೆರೆಯುತ್ತೆ, ಎಲ್ರ ಕಣ್ಣು ತೆರೆಯಲ್ಪಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಈಗ ಕೆಲವರ ಕಣ್ಣು ಮಾತ್ರ ತೆರೆದಿದೆ ಅಂತಂದ್ರೆ ನಾವು ಪ್ರಯತ್ನ ಪಟ್ಟಿದೀವಿ. ಓ, ಈ ಒಂದು ಸತ್ಯ ಇದೆ, ಈ ಒಂದು ಅಸತ್ಯವಾದಂತ ಲೋಕದಲ್ಲಿ ಸತ್ಯ ಈ ತರ ಅಡಕವಾಗಿದೆ, ಈ ಒಂದು ಸತ್ಯನ ನಾನು ಹಿಡ್ಕೋಬೇಕು, ಈ ಒಂದು ಸತ್ಯದಲ್ಲಿ ನಾನು ನಡಿಬೇಕು ಅಂತ ಅನ್ಬಿಟ್ಟು ನಮ್ಮ ಒಂದು ನಿಶ್ಚಲವಾದಂತ ಒಂದು ಮನಸ್ಥಿತಿಲಿ ಚಲಿತವಾದಂತ ರೀತಿಯ ಒಂದು ನಿರ್ಧಾರನ ನಾವು ತಗೊಂಡಿರೋದ್ರಿಂದ ಪ್ರಿಯ ಸಹೋದರ ಮತ್ತು ಸಹೋದರಿ, ಈ ಒಂದು ಕ್ರೆಡಿಟ್ಸ್ ದೇವ್ರು ನಮಗ್ ಕೊಡ್ತಾ ಇರೋದು ಪ್ರಿಯರೇ. ಕ್ರೆಡಿಟ್ ಅಂದ್ರೆ ಏನಂತಂದ್ರೆ, ಶಬಾಷ್ ಅಂತ ಅನ್ಬಿಟ್ಟು ನಾವೆಲ್ಲ ಬೆಂತಕ್ಕಲ್ವಾ ಒಳ್ಳೆ ಕೆಲಸ ಮಾಡಿದಾಗ, ಅದೇ ತರಾನೇ ನಮಗೂ ಕೂಡ ಈ ಒಂದು ಮನಸ್ಥಿತಿಗೆ ನಾವು ಓಲೈಸಿದೀವಿ, ಅಂಗೀಕರಿಸಿದೀವಿ. ಆಗಿರೋದ್ರಿಂದ ಇದನ್ನ ಬಿಡ್ಬಿಡಿ, ಇದನ್ನ ಕೈ ಹಿಡಿದು ಪ್ರೀತಿಯಿಂದ ನಿಗದಿತವಾದಂತ ಒಂದು ಕಾಲದವರೆಗೂ ಕೂಡ ನಾವ್ ಇದನ್ನ ಕಾಪಾಡ್ಕೊಂಡು ಹೋಗುವಂತವ್ರಾಗಿರೋಣ ಪ್ರಿಯರೇ. ಈ ರೀತಿ ನಾವು ಹೋಗೋದ್ರಿಂದ ನಾವೇನಾಗ್ತೀವಿ ಅಂತಂದ್ರೆ, ತುಂಬಾ ಎದುರು ನೋಡಕ್ಕೆ ಆಗದಿರುವಂತ ಒಂದು ಮಹಿಮೆ ಉಳ್ಳ ಒಂದು ವಿಚಾರಕ್ಕೆ ನಾವು ಸೇರಲ್ಪಡ್ತೀವಿ. ಈ ರೀತಿ ಆದ್ರೆ ತುಂಬಾ ಒಳ್ಳೇದಲ್ವಾ? ಇದೇ ನಮ್ಮ ನಿರೀಕ್ಷೆ ಆಗಿರ್ಬೇಕು. ದೇವರಿಗೆ ಸ್ತೋತ್ರ ಅಂತ ಅನ್ಬಿಟ್ಟು ಲೇಖಕರು ಹೇಳ್ತಾ ಇದಾರೆ ರೀ. ಈ ಒಂದು ಪ್ಯಾರಾ ಬರಿಬೇಕಾದ್ರೆ ಲೇಖಕರು ಕೂಡ ತುಂಬಾ ಒಂದು ಉತ್ಸಾಹದಿಂದಾನೇ ಬರ್ದಿರ್ತಾರೆ. ಅದೇ ತರ ನೀವೆಲ್ಲ ಓದಿದೀವಿ. ಇದೇ ರೀತಿ ಒಂದು ಉತ್ಸಾಹನ ನಮ್ಮ ಒಂದು ಜೀವಿತದ ಅಂತ್ಯದವರೆಗೂ ಇರೋದಕ್ಕೆ ಪ್ರಯತ್ನ ಪಡುವಂತವ್ರಾಗಿರೋಣ. ಮುಂದಿನ ಒಂದು ಪ್ಯಾರಾ ಅನುಸೂಚನೆ ರೀಡ್ ಮಾಡಿ. ನೆಕ್ಸ್ಟ್ ಪ್ಯಾರಾ. ನಮ್ಮ ಕರ್ತನ ನಿದರ್ಶನ ಹಾಗೂ ಅಪ್ಪಣೆಯನ್ನು ಅನುಸರಿಸುವವರಾಗಿ ನಾವು ಈ ಸಮಯಕ್ಕೆ ಸೂಕ್ತವಾದ ಆತ್ಮಿಕ ಆಹಾರವನ್ನು, ಅಂದರೆ ಆ ರಾಜ್ಯಕ್ಕೆ ಮಕ್ಕಳು ಎನ್ನಿಸಿಕೊಂಡ ನಂಬಿದವರಾದ ಮನೆತನದ ಮುಂದೆ ಹೊಸ ಆಹಾರ ಪದಾರ್ಥಗಳನ್ನು, ಹಳೆ ಆಹಾರ ಪದಾರ್ಥಗಳನ್ನು ಸಿದ್ಧಪಡಿಸಿ ಇಡಲು ಯತ್ನಿಸುವವರಾಗಿದ್ದೇವೆ. ಅಲ್ಲದೆ ದೇವರ ಕೃಪೆಯನ್ನು ಅಂಗೀಕರಿಸಿ ಆತನ ಮನೆತನದಲ್ಲಿ ಪುತ್ರರ ಪದವಿಯನ್ನು ಹೊಂದದೆ ಇನ್ನೂ ದೇವಾನುಗ್ರಹಕ್ಕೆ ಹೊರಗಾಗಿರುವ ನಾಯಿಗಳಂತಿರುವವರ ಮುಂದೆ ಇವುಗಳನ್ನಿಡಲು ಪ್ರಯತ್ನಿಸುವವರಾಗಿಲ್ಲ. ಕೇಳುವ ಕಿವಿಗಳನ್ನು ಹೊಂದಿ ಗ್ರಹಿಸಿಕೊಂಡು ಮನನ ಮಾಡಿಕೊಳ್ಳುವ ಹೃದಯವುಳ್ಳವರಿಗೆ, ಅಂದರೆ ಆತ್ಮನಿಂದ ಹುಟ್ಟಿದವರಾಗಿ ಅಥವಾ ಅಂಕುರಿಸಲ್ಪಟ್ಟವರಾಗಿ ಕ್ರಿಸ್ತನಲ್ಲಿ ನೂತನ ಸೃಷ್ಟಿಗಳಾಗಿ ನೂತನ ಜೀವನವನ್ನು ನಡೆಸಲು ಯತ್ನಿಸುವವರಿಗೆ ಈ ಅಮೂಲ್ಯವಾದ ಸತ್ಯಾರ್ಥಗಳು ಬಹು ಬೆಲೆಯುಳ್ಳ, ಅಂದರೆ ಅಮೂಲ್ಯವಾದ ಮುತ್ತುಗಳಂತಿರುವವು. ಹಂದಿಗಳ ಸ್ವಭಾವದವರಾಗಿ ಮೃಗಗಳಂತಿರುವವರು ಇವುಗಳನ್ನು ಪ್ರಶಂಸಿಸಲಾರದೆ ಇದರಿಂದ ಅವರು ಕೇವಲ ನಿರಾಶಾಭಾವದವರಾಗಿ ನಮ್ಮ ಒಳ್ಳೆಯ ಉದ್ದೇಶಗಳಿಗೆ ಸಿಟ್ಟಾಗಿ ನಮಗೆ ಹಾನಿ ಉಂಟು ಮಾಡುವರೆಂಬುದನ್ನು ಅರಿತವರಾಗಿರಲಾಗಿ ಈ ಸಂಗತಿಗಳನ್ನು ಅವರ ಮುಂದೆ ಪ್ರಸ್ತುತಪಡಿಸಲು ಯತ್ನಿಸುವುದಿಲ್ಲ. ನಮ್ಮ ಕರ್ತನು ಇದನ್ನು ನಂತರ ತನ್ನ ಪ್ರಸಂಗದಲ್ಲಿ ತೋರಿಸಿಕೊಟ್ಟಿರುವನು ಮತ್ತು ಆತನ ನುಡಿಗಳು ಸೊಲೊಮೋನನ ಈ ಮಾತುಗಳಿಗೆ ಪೂರ್ಣವಾಗಿ ಹೊಂದಿಕೆಯಾಗುವುದು. ಧರ್ಮನಿಂದಕನನ್ನು ಶಿಕ್ಷಿಸುವವನು ತನ್ನನ್ನು ಅವಮಾನಕ್ಕೆ ಗುರಿ ಮಾಡಿಕೊಳ್ಳುವನು, ಕೆಟ್ಟವನನ್ನು ಗದರಿಸುವವನಿಗೆ ಕಳಂಕವಾಗುವುದು. ಜ್ಞಾನೋಕ್ತಿ 9:7 ಮತ್ತೆ 8ನೇ ವಚನ. ಥ್ಯಾಂಕ್ ಯು ಸಿಸ್ಟರ್. ಪ್ರೇರೆ, ಈ ಒಂದು ಕಾಂಟೆಕ್ಸ್ಟ್ ಇದೆಯಲ್ಲ, ಇದು ಸರಳವಾಗಿ ನಾವು ನೋಡೋದೇ ಆದ್ರೆ
ನಮ್ಮ ಒಂದು ನಿಶ್ಚಲವಾದಂತ ಈ ಒಂದು ಮನಸ್ಥಿತಿಯಲ್ಲಿ ದೇವರ ಒಂದು ರಾಜ್ಯದಲ್ಲಿ ಮಕ್ಕಳು ಆಗಿರುವಂತವ್ರು ನಾವಾಗಿರ್ತೀವಂತೆ. ಆದ್ರೆ ನಮ್ಮಲ್ಲಿ ಹೊಸ ಆಹಾರ ಮತ್ತೆ ಹಳೆ ಆಹಾರ ಪದ್ಧತಿಗಳನ್ನ ನಾವು ತಿಳ್ಕೊಂಡಿರ್ಬೇಕು ಅಂದ್ಬಿಟ್ಟು ನಮ್ಗೆ ಇಲ್ಲಿ ಹೇಳ್ತಾರೆ. ಏನಿದು? ದೇವ್ರ ಮಕ್ಕಳಾಗಿರ್ತೀವಿ ನಾವು. ಫಸ್ಟ್ ಆಫ್ ಆಲ್ ದೇವರಿಗೋಸ್ಕರ ನಾವು ಪ್ರತಿಷ್ಠೆ ಮಾಡ್ಕೊಂಡಿರ್ತೀವಿ ಒಂದು 2ನೇ ಹಂತದಲ್ಲಿ. 3ನೇ ಹಂತದಲ್ಲಿ ಏನ್ ಮಾಡ್ಬೇಕಾದ್ರೆ ಹೊಸ ಆಹಾರ ಮತ್ತೆ ಹಳೆ ಆಹಾರ ಅಂದ್ರೆ ಏನು ಪ್ರಿಯರೇ? ಯಾವ್ದೋ ಒಂದು ಆಹಾರದ ಬಗ್ಗೆ ಮಾತಾಡ್ತಿರೋದಲ್ಲ. ಯೇಸು ಕ್ರಿಸ್ತ ಹೇಳ್ತಾ ಇರೋದು ಯಾವ್ದ್ರ ಬಗ್ಗೆ ಅಂತಂದ್ರೆ ಹೊಸ ಒಡಂಬಡಿಕೆ ಮತ್ತೆ ಹಳೆ ಒಡಂಬಡಿಕೆ ಪ್ರಿಯರೇ. ಈ ಒಂದು 2 ಪುಸ್ತಕಗಳನ್ನು ಕೂಡ ನಾವು ಅರ್ಥ ಮಾಡ್ಕೊಂಡಿರ್ಬೇಕು. ಈ ಹಳೆ ಒಡಂಬಡಿಕೆಯಲ್ಲಿ ನಡೆದಿರುವಂತ ಒಂದು ವಿಚಾರಗಳು, ವಿಸ್ಮಯಕರವಾದಂತ ಒಂದು ಸಂಗತಿಗಳು, ಪ್ರಬಲವಾದಂತ ಒಂದು ಸ್ಥಿತಿಗತಿಗಳು, ಇದನ್ನೆಲ್ಲಾನು ಕೂಡ ನಾವು ಮನಸ್ಥಿತಿಲಿ ಹಿಡ್ಕೋಬೇಕು. ಅದು ಛಾಯೆ ಆಗಿರತ್ತೆ. ನಿಜ ಸ್ವರೂಪವಾಗಿ ಹೊಸ ಒಡಂಬಡಿಕೆಗೆ ಸೇರಲ್ಪಟ್ಟಿರಂತ ನಾವು ಅದನ್ನೆಲ್ಲ ಗ್ರಹಿಸ್ಕೊಳ್ಳುವಂತವರಾಗಿರ್ಬೇಕು ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ಸೊ ಕೆಲವೊಂದು ರೂಲ್ಸ್ ಇದೆ, ಕೆಲವೊಂದು ರೆಗ್ಯುಲೇಷನ್ಸ್ ಗಳಿದೆ, ಕೆಲವೊಂದು ಫಾರ್ಮುಲಾಸ್ ಗಳೆಲ್ಲ ಇದೆ. ಅದೇ ಪ್ರಕಾರನೇ ನಮ್ಮ ಒಂದು ಜೀವಿತ ನಡಿಬೇಕಾಗಿರತ್ತೆ ಪ್ರಿಯರೇ. ಇಂತ ಒಂದು ಸಂಗತಿಗಳನ್ನ ಮಾಡ್ಬೇಕು ಅಂತ ಅನ್ಬಿಟ್ಟು ದೇವ್ರ ಆಜ್ಞೆ ಮಾಡಿದ್ದಾರೆ, ಅದನ್ನ ನಾವು ಮಾಡ್ಲೇಬೇಕು. ಇಂತ ಒಂದು ಸಂಗತಿಗಳನ್ನ ಮಾಡ್ಲೇಬಾರ್ದು ಅಂತ ಆಜ್ಞೆ ಮಾಡಿದ್ದಾರೆ, ಅದನ್ನ ನಾವು ಮಾಡ್ಲೇಬಾರ್ದು. ಇಂತ ಒಂದು ಆಜ್ಞೆಗಳನ್ನ ದೇವ್ರ ಏನ್ ಮಾಡಿದ್ದಾರೆ, ಮಾಡ್ಲೂಬಹುದು ಮಾಡ್ದೇನು ಇರ್ಲೂಬಹುದು ಅನ್ನೋ ರೀತಿಯಲ್ಲಿ ಕೆಲವೊಂದು ಆಜ್ಞೆಗಳೆಲ್ಲ ಇದೆ ರೀ. ಇದನ್ನೆಲ್ಲಾ ನಾವು ಮಾಡಿ ಅದನ್ನ ಕೈಗೊಂಡು ನಡಿಲೇಬೇಕಾಗಿರತ್ತೆ ಪ್ರಿಯರೇ. ಈ ರೀತಿ ನಾವು ಮಾಡೋದು ನಿಜವಾಗ್ಲೂ ಉನ್ನತವಾದಂತ ಕ್ರಿಸ್ತೀಯ ಗುಣಕ್ಕೆ ಸೂಟೇಬಲ್ ಒಂದು ಸ್ಥಾನಕ್ಕೆ ಹೋಲಿಕೆ ಆಗುವಂತದ್ದಾಗಿರತ್ತೆ. ಅಂದ್ರೆ ಯಾವ ರೀತಿ ಅಂತಂದ್ರೆ ದೇವರ ಒಂದು ಆಜ್ಞೆಗಳನ್ನ ಕೈಗೊಂಡು ನಡೆದು ಅದ್ರ ಪ್ರಕಾರನೇ ಪಾಲನೆ ಮಾಡುವಂತದ್ದಾಗಿದ್ರೆ ನಮ್ಗೆ ಉನ್ನತವಾದಂತ ರೀತಿಗೆ ಆಗಿರುತ್ತಂತೆ ಪ್ರಿಯರೇ. ಅದ್ರ ಬದಲಾಗಿ ನಮ್ಮಲ್ಲೇ ಕೆಲವೊಂದು ಗುಣಗಳಿರುತ್ತೆ, ಕೆಲವೊಂದು ವರ್ಗಗಳಿದೆ. ಯಾವ ರೀತಿ? ಒಂದು ಪ್ರಾಣಿಗೆ ಹೋಲಿಕೆ ಮಾಡಿದ್ದಾರೆ ಪ್ರಿಯರೇ. ಹಂಗನ್ಬಿಟ್ಟು ನಾವೇನೋ ತಪ್ಪಾದಂತ ರೀತಿ ಅನ್ಕೋಬಾರದು. ಆ ಒಂದು ಪ್ರಾಣಿ ಒಂದು ಗುಣಲಕ್ಷಣಗಳು ನಮ್ಮಲ್ಲಿ ಇರೋದ್ರಿಂದ ಅದೊಂದು ಪ್ರಾಣಿಗಳಿಗೆ ಹೋಲಿಕೆ ಮಾಡಿದ್ದಾರೆ. ಯಾವ ರೀತಿ? ನಾಯಿಗಳ ರೀತಿಯಲ್ಲಿ, ಹಂದಿಗಳ ರೀತಿಯಲ್ಲಿ ಇರಬಾರ್ದು ಅನ್ಬಿಟ್ಟು ಹೇಳ್ತಾ ಇದ್ದಾರೆ. ಈಗ ನೋಡಿ, ನಾಯಿ ಏನ್ ಮಾಡುತ್ತೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ? ಅದು ತಿಂದಿರದೆ ವಾಪಸ್ ಕಕ್ಬಿಡುತ್ತೆ. ಅದೊಂದು ತಪ್ಪಾದಂತ ಒಂದು ಸನ್ನಿವೇಶ. ಅದೇ ಹಂದಿ ಏನ್ ಮಾಡುತ್ತೆ? ಹೊಲಸಾದಂತ ಒಂದು ಪ್ರಾಂತ್ಯಕ್ಕೆ ಮತ್ತೆ ಹೋಗ್ಬಿಟ್ಟು ಬಿದ್ದು ಬಿಡುತ್ತೆ. ಈ ಒಂದು 2 ಗುಣಗಳು ನಮ್ಮಲ್ಲೇ ಇರಬಾರ್ದು. ನಮ್ಮ ಒಂದು ಕ್ರಿಸ್ತನ ಒಂದು ನೂತನ ಸೃಷ್ಟಿ ಆಗ್ಬೇಕು ಅಂತ ಅನ್ಬಿಟ್ಟು ನಾವು ಇರ್ಬೇಕಾದ್ರೆ ಆ ಒಂದು ಯತ್ನಕ್ಕೆ ನಾವು ಒಂದು ಒಂದೊಳ್ಳೆ ರೀತಿಯಲ್ಲಿ ಒಂದು ಉತ್ತೇಜನವಾದಂತ ರೀತಿಯಲ್ಲಿ ನಾವು ನಡಿಬೇಕಾದ್ರೆ ಆ ಒಂದು ರೀತಿಯಲ್ಲಿ ಇರೋದಕ್ಕೆ ಹೋಗಬಾರ್ದು ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ನಮಗೆ ನಾವು ಮೋಸ ಮಾಡ್ಕೋತೀವಿ ಹೊರತು ಏನೂ ಇಲ್ಲ. ಅದೇ ಜ್ಞಾನೋಕ್ತಿ 9ನೇ ಅಧ್ಯಾಯ 7ನೇ ವಚನ ಮತ್ತೆ 8ನೇ ವಚನದಲ್ಲೂ ಕೂಡ ಅದೇ ಹೇಳೋದು. ಅದ್ರ ಬಗ್ಗೆನೇ ನಮ್ಗೆ ಹೇಳೋದು. ನೋಡಿ, ಅದೊಂದು ಓದ್ಬಿಡ್ತೀರಾ? ಜ್ಞಾನೋಕ್ತಿ 9ನೇ ಅಧ್ಯಾಯ 7ನೇ ವಚನ ಮಾತ್ರ ಓದಿ. ಧರ್ಮ ನಿಂದಕನನ್ನು ಶಿಕ್ಷಿಸುವವನು ತನ್ನನ್ನು ಅವಮಾನಕ್ಕೆ ಗುರಿ ಮಾಡಿಕೊಳ್ಳುವನು. ನೋಡಿ, ಧರ್ಮ ನಿಂದಕನನ್ನು ಶಿಕ್ಷಿಸುವವನು ಅಂದ್ರೇನು? ಧರ್ಮ ನಿಂದಕ ಅಂದ್ರೆ ಯಾರು ಪ್ರಿಯ ಸಹೋದರ ಮತ್ತು ಸಹೋದರಿಯರೇ? ಧರ್ಮಶಾಸ್ತ್ರನ ಮೀರಿ ನಡೆಯುವಂತ ವ್ಯಕ್ತಿಗಳೆಲ್ಲ ಇರ್ತಾರಲ್ಲ, ಅವ್ರಿಗೆ ಶಿಕ್ಷಿಸುವಂತವನು ಏನಾಗಿರ್ತಾನ, ಅವನೇ ಅವಮಾನ ಗುರಿ ಮಾಡ್ಕೋತಾನಂತೆ. ಯಾವ ರೀತಿ? ಈ ಲೋಕದಲ್ಲಿ ನಡೀತಾ ಇರೋದೇ ಆ ರೀತಿನೇ. ಈಗ ಸತ್ಯ ಹೇಳಿದ್ರೆ ಸತ್ಯ ಕೇಳ್ತಾರ? ಸತ್ಯ ಕೇಳೋದೇ ಇಲ್ಲ ಪ್ರಿಯರೇ. ಸತ್ಯಕ್ಕಾಗಿ ನಿಲ್ಲೋದಕ್ಕೆ ಒಂದು ಸ್ಥಳ ಇದೆಯಾ? ಅದೂ ಇಲ್ಲ ರೀ. ಸತ್ಯದ ಒಂದು ವಿಚಾರಕ್ಕಾಗಿ ಓಲೈಸುವಂತ ಮನಸ್ಥಿತಿ ಇದೆಯಾ? ಅವರೂ ಇಲ್ಲ. ಆದ್ರೆ ನಾವುಗಳಾದ್ರೂ ತುಂಬಾ ಒಳ್ಳೆಯವರು ಪ್ರಿಯರೇ. ನಮ್ಗಾದ್ರೂ ಆ ಒಂದು ಮನಸ್ಥಿತಿನೆಲ್ಲ ಕೇಳಿ ತಿಳ್ಕೊಂಡು ಅಂಗೀಕಾರ ಮಾಡಿ ಇದುವರೆಗೂ ಬಂದಿದೀವಿ. ಸೊ ದೇವರಿಗೆ ನಾಮ ಮಹಿಮೆ ಉಂಟಾಗ್ಲಿ, ದೇವ್ರಿಗೆ ಒಂದ್ ಒಳ್ಳೆ ರೀತಿ ಆಗ್ಲಿ. ಆದ್ರೆ ಅದರ ಪ್ರಕಾರನೇ ಇರ್ಬೇಕು, ಇದ್ದಿ ಜಯಿಸ್ಬೇಕು. ನೆಕ್ಸ್ಟ್ 8ನೇ ವಚನ ಓದಿ ಸಿಸ್ಟರ್, ಅಲ್ಲಿ ಇನ್ನೂ ಬ್ಯೂಟಿಫುಲ್ ಆಗಿ ಹೇಳ್ತಾರೆ. ತನ್ನನ್ನು ಅವಮಾನಕ್ಕೆ ಗುರಿ ಮಾಡಿಕೊಳ್ಳುವನು, ಕೆಟ್ಟವನನ್ನು ಗದರಿಸುವವನಿಗೆ ಕಳಂಕವಾಗದು. ನೋಡಿದ್ರ, ಕೆಟ್ಟದೇನಾದ್ರೂ ಇರೋದನ್ನ ನಾವೇನಾದ್ರೂ ಕಂಡಿದ್ವಿ ಅಂತಂದ್ರೆ ಅದನ್ನ ನಾವು ಗದರಿಸ್ಬೇಕಂತೆ. ಹಾಗ್ ಮಾಡೋದ್ರಿಂದ ನಮ್ಗೇನು ಕಳಂಕ ಆಗಲ್ವಂತೆ. ಲೌಕಿಕವಾಗಿ ಕಳಂಕ ಆಗ್ಬೋದೇ ಹೊರತು ಆತ್ಮಿಕವಾಗಿ ಯಾವುದೇ ಒಂದು ರೀತಿಯಲ್ಲಿ ಆಗ್ಲಿ ಕಳಂಕ ಆಗೋದಿಲ್ಲ ಅನ್ಬಿಟ್ಟು ಹೇಳ್ತಾ ಇದಾರೆ. ಇದು ಬರೀ ಆತ್ಮಿಕವಾದಂತ ಒಂದು ಗುಣಲಕ್ಷಣಕ್ಕೆ ಮಾತ್ರ ಹೇಳ್ತಾ ಇರೋದು.
ಲೌಕಿಕವಾದಂತ ಒಂದು ವಿಚಾರಗಳಿಗೆ ಹೇಳ್ತಾ ಇಲ್ಲ ಪ್ರಿಯರೇ. ಲೌಕಿಕವಾಗಿ ತುಂಬಾ ಇದೆ ತಿದ್ದದು, ತುಂಬಾ ಇದೆ ಕಲಿಯೋದು, ತುಂಬಾ ಇದೆ ಪ್ರಿಯ ಸಹೋದರ ಮತ್ತು ಸಹೋದರರೇ ಅನುಸರಿಸೋದು. ಆದ್ರೆ ನಮ್ಗೆ ಇದು ಯಾವ್ದು ಬೇಡ, ಇದು ಯಾವ್ದು ಕೂಡ ನಮ್ಗೆ ಇದನ್ನ ನಾವು ಮಾಡೋದ್ರಿಂದ ಏನೋ ಒಂದು ಆಹಾರ ಒಂದು ಸಿಗ್ಬೋದು. ಆದ್ರೆ ಆತ್ಮಿಕವಾದಂತ ಆಹಾರ ಸಿಗೋದು, ಆತ್ಮಿಕವಾದಂತ ವಿಚಾರದಲ್ಲಿ ನಾವು ಬೆಳೆಯೋದು ಯಾವ್ದ್ರಲ್ಲಿ ಅಂತಂದ್ರೆ ಈ ಒಂದು ಧರ್ಮಶಾಸ್ತ್ರದಲ್ಲೇನೆ. ಈ ಒಂದು ಧರ್ಮ ಮೀರಿ ನಡಿದಿರೋ ರೀತಿಯಲ್ಲಿ ನಾವು ನಡ್ಕೊಂಡು ಧರ್ಮಕ್ಕ ಅದಾದ್ಮೇಲೆ ನಾವು ನೋಡ್ಬೇಕಾದ್ರೆ ಕೆಟ್ಟದನ್ನ ನಾವು ಮಾಡಿರೋಂಥವ್ರನ್ನ ಗದರಿಸ್ಕೊಂಡು ಕಳಂಕ ನಾವು ಹೊಂದ್ಕೊಳ್ದೆ ನಾವು ದೇವರಲ್ಲಿಯೂ ಮತ್ತೆ ತಂದೆ ಕ್ರಿಸ್ತನಲ್ಲಿಯೂ ಐಕ್ಯರಾಗಿರೋದಕ್ಕೆ ಪ್ರಯಾಸ ಪಡುವಂತವರಾಗಿರೋಣ. ಸೊ ಇಂತ ಒಂದು ಒಳ್ಳೆಯ ಕರೆಗೆ ನಮ್ಮನ್ನ ದೇವರು ಗ್ರಹಿಸಿ ಕರೆದಿದ್ದಾರೆ. ಆಗಿರೋದ್ರಿಂದ ನಾವು ಕೂಡ ಈ ಒಂದು ಒಳ್ಳೆ ಕಾನ್ಸಂಟ್ರೇಷನ್ ಲೈಫ್ ನ ನಾವು ಒಂದು ಉನ್ನತವಾದಂತ ರೀತಿಯಲ್ಲಿ ಎಚ್ಚರಿಕೆಯಿಂದ ಇಟ್ಕೊಂಡು ಕಾಪಾಡಿಕೊಂಡು ಕ್ರಿಸ್ತನ ಒಂದು ಲಕ್ಷಣದಲ್ಲಿ ನಾವು ಸೇರುವಂತವರಾಗಿರೋಣ. ಏನಕ್ಕೆ ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯರೇ, ಈಗ ಪ್ರಪಂಚ ಏನಾಗಿದೆ ಅಂತಂದ್ರೆ ತುಂಬಾ ವರ್ಸ್ಟ್ ಸ್ಟೇಜ್ ಹೊಂಟೋಗಿದೆ. ಮುಂದೆ ಬರ್ತಾ ಬರ್ತಾ ಏನಾಗುತ್ತೆ ಅಂತಾನೆ ನಾವು ಪ್ರಿಡಿಕ್ಷನ್ ಮಾಡಕ್ ಆಗ್ತಾ ಇಲ್ಲ. ಅಂದ್ರೆ ಇದೇ ತರ ಆಗತ್ತೆ ಅಂತ ಹೇಳೋದಕ್ಕೆ ಆಗ್ತಾ ಇಲ್ಲ. ಈಗ ನಾವೆಲ್ಲ ಅನ್ಕೊಂಡ್ಬಿಟ್ಟಿದ್ವಿ ಇಂಡಿಯಾ ಪಾಕಿಸ್ತಾನ ವಾರ ಆಗ್ಬಿಡುತ್ತೆ, ಹಾಗೆ ಹೋಗುತ್ತೆ ಅಂತ. ಈಗ ನೋಡಿ ಅದು ಸ್ಟಾಪ್ ಆಗೋಯ್ತು. ಆದ್ರೆ ಸ್ಟಾಪ್ ಆಗಿಲ್ಲ ರೀ, ಕಾಮ ಹಾಕಿದ್ದಾರೆ, ಮತ್ತೆ ಸ್ಟಾರ್ಟ್ ಆಗುತ್ತೆ. ಇದೇನಾಗುತ್ತೆ ಅಂತಂದ್ರೆ ತಿಂಗಳಾಂಗಟ್ಲೆ ವರ್ಷಾಂಗಟ್ಲೆ ಎಳ್ಕೊಂಡ್ ಹೋಗುತ್ತೆ. ಹೆಂಗೆ ಯುಕ್ರೇನ್ ಮತ್ತೆ ರಷ್ಯಾ ಹೆಂಗ್ ಹೋಗ್ತೋ ಹಂಗೆ ಹೋಗುತ್ತೆ ಪ್ರಿಯರೇ. ಇದೇ ಪ್ರವಾದನೆ ಕ್ರಿಸ್ತನ ಒಂದು ಎರಡನೇ ಬರುವಿಕೆಯಲ್ಲಿ ಏನಾಗುತ್ತೆ ಅಂತ ನಾವು ನೋಡ್ಬೇಕಾದ್ರೆ ರಾಜ್ಯಕ್ಕೆ ವಿರುದ್ಧವಾಗಿ ರಾಜ್ಯವು ಎದ್ದೇಳುತ್ತೆ ಅಂತ ಹೇಳಾದ್ಮೇಲೆ ಒಂದು ರಾಜ್ಯಕ್ಕೆ ವಿರುದ್ಧವಾಗಿ ಇನ್ನೊಂದು ರಾಜ್ಯ, ಅದೇನು ಒಂದೇ ದಿನ ಎದ್ದಿ ಮೂರದಲ್ಲ ರೀ, ವರ್ಷಾಂಗಟ್ಲೆ ಎಳ್ಕೊಂಡು ಅದರ ಒಂದು ಇಂಪ್ಯಾಕ್ಟ್, ಅದ್ರಲ್ಲಿ ನಡೆದಿರುವಂತ ಒಂದು ಹಾನಿಕಾರವಾದಂತ ಒಂದು ಸಂಗತಿಗಳನ್ನ ನಾವೆಲ್ಲ ಅನುಭವಿಸ್ತೀವಿ. ಆ ರೀತಿ ಆಗ್ಬಾರ್ದು ಅಂತಂದ್ರೆ ನಾವ್ ಒಂದ್ ಒಳ್ಳೆ ಗುಣಗಳನ್ನ ಹೊಂದ್ಕೊಂಡು ಆದಷ್ಟು ಬೇಗನೆ ದೇವರ ಒಂದು ಚಿತ್ತಕ್ಕೆ ನಾವು ಸೇರುವಂತವರಾಗಿರೋಣ. ದೇವರ ಒಂದು ವಿಚಾರಕ್ಕೆ ನಾವು ಒಳಗೊಳ್ಳುವಂತವರಾಗಿರೋಣ. ಏನಕ್ಕೆ ಅಂದ್ರೆ ಮಹಾಸಮುಖ್ಯರಾದ್ರೆ ನಾವು ಹೋದ್ವಿ ಅಂತಂದ್ರೆ ಸ್ವಲ್ಪ ಕಷ್ಟ ಅನುಭವಿಸ್ಲೇಬೇಕಾಗಿರುತ್ತೆ. ಅದೇ ಚಿಕ್ಕ ಹಿಂಡಿಗೆ ನಾವೇನೋ ಸೇರಿದ್ವಿ ಅಂತಂದ್ರೆ ಒಂದು ಅನುಗ್ರಹ ನಮ್ಮಲ್ಲಿ ಇದ್ದೇ ಇರುತ್ತೆ. ಸೊ ನಮ್ಮ ಒಂದು ವಿಚಾರಗಳನ್ನ ಕ್ರಿಸ್ತನಿಗೆ ಒಪ್ಪಿಸ್ಕೊಟ್ಟು ಒಂದು ಪ್ರಾರ್ಥನೆ ಪೂರ್ವಕವಾಗಿ ನಮ್ಮ ಒಂದು ಜೀವಿತನ ದೇವ್ರಿಗೆ ನಾವು ಒಪ್ಪಿಸ್ಕೊಡೋಂತವರಾಗಿರೋಣ. ಸೊ ಇಲ್ಲಿಗೆ ನಾವು ಪಾಠನ ನಾವು ನಿಲ್ಸೋಂತವರಾಗಿರೋಣ. ದೇವರ ಒಂದು ಮಹಾಕೃಪೆಯಿಂದ ಇಲ್ಲಿವರೆಗೂ ನಡ್ಸ್ಕೊಂಡ್ ಬಂದಿದ್ದಕ್ಕೆ ದೇವರಿಗೆ ಮಹಿಮೆ ಉಂಟಾಗ್ಲಿ ಅಂತ ಹೇಳ್ತಾ ಒಂದು ಪ್ರಾರ್ಥನೆಯಿಂದ ಈ ಒಂದು ಕೂಟ ನಾವು ಎಂಡ್ ಮಾಡೋಣ. ಸೊ ನಮ್ಮನ್ನ ಪ್ರಾರ್ಥನೆ ನಡೆಸ್ಬೇಕಾಗಿ ಸಹೋದರಾದಂತ ಮೋಹನ್ ರಾಜ್ ಬ್ರದರ್ನ ಕೇಳ್ಕೊಳ್ತೀನಿ. ಓಕೆ ಬ್ರದರ್, ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವಶಕ್ತ ನಮ್ಮ ಉನ್ನತನು ಸರ್ವ ಸೃಷ್ಟಿಗೆ ಯಜಮಾನಾಗಿರ್ತಕ್ಕಂತ ಪರಲೋಕದ ಜೀವುಳ ನಮ್ಮ ತಂದೆಯಾದ ದೇವರೇ, ಮತ್ತೊಂದು ಆವತ್ತೆ ನಿನಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ವಿಶೇಷವಾಗಿ ಈ ದಿನದಲ್ಲಿ ಈ ಸಾಯಂಕಾಲ ವೇಳೆಯಲ್ಲಿ ಆ ಸಹೋದರ ಮೂಲಕ ಅದ್ಭುತಕರವಾಗಿರ್ತಕ್ಕಂತ ನಿನ್ನ ವಾಕ್ಯೋಪದೇಶಗಳನ್ನು ನಮಗೆ ದಯಪಾಲಿಸಿಕೊಟ್ಟಿದ್ದೀರಿ. ನಿಮ್ಗೆ ಸ್ತೋತ್ರ. ಅವ್ರ ಮೂಲಕ ಮಾತನಾಡಿದ ಎಲ್ಲ ವಿಷಯಗಳಿಗಾಗಿ ನಿಮ್ಮನ್ನು ವಂದಿಸ್ತೇವೆ, ನಿಮ್ಮನ್ನು ಆರಾಧಿಸ್ತೇವೆ. ಅವರನ್ನ ಹೆಚ್ಚಾಗಿ ನಿನ್ನ ಸೇವೆಯಲ್ಲಿ ಉಪಯೋಗಿಸು ಮತ್ತು ಅವ್ರಿಗೆ ಕೊಟ್ಟಂತ ಕುಟುಂಬಕ್ಕಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಬಲವಾಗಿ ಉಪಯೋಗಿಸ್ರಿ, ಆಶೀರ್ವದಿಸ್ರಿ ಅಂತ ಪ್ರಾರ್ಥನೆ. ಸೇರಿ ಬಂದಿರತಕ್ಕಂತ ಎಲ್ಲಾ ಸಹೋದರ ಸಹೋದರಿಯರಿಗಾಗಿ, ಅವರೆಲ್ಲ ಕುಟುಂಬಗಳಿಗಾಗಿ ನಾನು ಪ್ರಾರ್ಥನೆ ಮತ್ತು ಅವರಿಗಾಗಿ ನನ್ನ ವಿಶೇಷ ಪ್ರಾರ್ಥನೆ. ಈ ಆನ್ಲೈನ್ ಮುಖಾಂತರ ಅನೇಕ ವಿಷಯಗಳನ್ನು ಕಲಿತುಕೊಳ್ಳುವಂತ ಮನಸ್ಸು ನಮ್ಮೆಲ್ಲರಿಗೆ ದಯಪಾಲಿಸಿಕೊಟ್ಟು ನಡೆಸಿದಕ್ಕಾಗಿ ನಿನಗೆ ಸ್ತೋತ್ರ. ಇನ್ನು ಮುಂದೆ ಕೂಡ ಹಾಗೆ ದಿನಲು ಪ್ರತಿಯೊಂದೊಂದು ವಿಷಯಗಳನ್ನು ಸಹೋದರರ ಮೂಲಕ ಕಲೀಲಿಕ್ಕಾಗುವಂತೆ ನಮಗೆ ಸಹಾಯ ಮಾಡ್ರಿ. ಅದಕ್ಕಾಗಿ ಅವಕಾಶ ಮತ್ತು ಸಮಯ ಸಂದರ್ಭಗಳನ್ನು ನಮಗೆ ದಯಪಾಲಿಸಿ ನಡೆಸಿರ ಪ್ರಾರ್ಥನೆ. ಈ ರೀತಿಯಲ್ಲಿ ನಡೆಸಿದ ಎಲ್ಲ ವಿಧಾನಗಾಗಿ ನಿಮ್ಮ ಮತ್ತೊಂದು ಆತನಿಗೆ ಕೃತಜ್ಞತೆ ಸಲ್ಲಿಸ್ತಾ ಈ ರಾತ್ರಿ ವೇಳೆಯಲ್ಲಿ ನಾವು ಸುಖವಾದ ನಿದ್ರೆಯಲ್ಲಿ ಕಳೆದು ನಾಳಿನ ಒಂದು ಹೊಸ ದಿನವನ್ನು ನೋಡಿ ಮತ್ತೆ ನಿನ್ನ ವಾಕ್ಯಗಳನ್ನು ಅನುಭವಿಸುವಂತ ಶಕ್ತಿ ನಮಗೆ ದಯಪಾಲಿಸಿ ನಡೆಸಬೇಕೆಂದು ನಿನ್ನ ಒಬ್ಬನೇ ಕುಮಾರನು ನಮ್ಮ ರಕ್ಷಕನು ಒಡೆಯನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ಪರಲೋಕದ ಜೀವುಳ್ಳ ನಮ್ಮ ತಂದೆಯ ದೇವರೇ, ಆಮೇನ್. ಆಮೇನ್. ನಮಸ್ತೆ ಬ್ರದರ್ ಸಿಸ್ಟರ್ಗೆಲ್ಲ ನಮಸ್ತೆ. ನಮಸ್ತೆ ಎಲ್ಲರಿಗೂ ನಮಸ್ತೆ ನಮ್ಮ ಸಿಸ್ಟರ್, ನಮಸ್ತೆ ನಮಸ್ಕಾರಗಳು. ಬ್ರದರ್, ಎಲ್ಲರಿಗೂ ನಮಸ್ತೆ.